ಬಿಡುವಾಗ, ಕಣ್ಣು ಬಿಡುವಾಗ ನಿಮ್ಮ ಕಣ್ಣಿನ ಮೊದಲ ನೋಟ ನಿಮ್ಮ ಕೈ ಮೇಲೆ ಬೀಳಬೇಕು. ಆಯ್ತಾ? ಬೇರೆ ಇನ್ನೇನೋ ನೋಡ್ತಾ ಕಣ್ಣು ಬಿಡೋದಿಲ್ಲ. ಯಾಕೆಂದ್ರೆ ನಾವು ಧ್ಯಾನ ಮಾಡಿದಾಗ ಸಂಪೂರ್ಣ ನಮ್ಮ ಧ್ಯಾನ ಶಕ್ತಿ ಕಣ್ಣಿನಲ್ಲಿ ಸ್ಟೋರ್ ಆಗಿರ್ತದೆ. ಅದು ಯಾವಾಗ ನಾವು ಯಾವುದ್ರ ಮೇಲೆ ದೃಷ್ಟಿ ಬಿಡ್ತೀವೋ ಅಲ್ಲಿ ಅದು ಹೋಗಿ ಸ್ಥಿತ ಆಗ್ತದೆ. ಉದಾಹರಣೆಗೆ ನೀವು ಗಮನಿಸಿ, ಈ ದೇವಾಲಯಗಳಲ್ಲಿ ದೇವರಿಗೆ ಪ್ರತಿಷ್ಠಾಪನೆ ಅಂತ ಮಾಡ್ತಾರೆ. ಪ್ರತಿಷ್ಠಾಪನೆ ಅಥವಾ ಜೀವ ತುಂಬೋದು ಅಂತ ಅಂದ್ರೆ, ಆ, ಅದಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಆ ಒಂದೇ ಸಾರಿ ಎಲ್ಲ ಆದ್ಮೇಲೆ ಲಾಸ್ಟಿಗೆ ಕಣ್ಣನ್ನ ಓಪನ್ ಮಾಡ್ತಾರೆ. ಓಪನ್ ಮಾಡಿದ ಕೂಡಲೇ ಆ ಕಣ್ಣಿನ ಮೊದಲ ನೋಟ ಯಾರ ಮೇಲೂ ಬೀಳಬಾರದು ಅಂತ ಹೇಳಿ ಒಂದು ಕನ್ನಡಿ ಹಿಡಿದಿರ್ತಾರೆ. ಆ, ಅದನ್ನ ಬಿಚ್ಚಿದ ಕೂಡಲೇ ಆ ಕನ್ನಡಿ ಒಡೆದು ಚೂರು ಚೂರು ಆಗಿರ್ತದೆ. ಇದನ್ನೆಲ್ಲ ನಾವು ನೋಡಿರ್ತೀವಿ. ಅದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡ್ತಾರೆ. ಕಾರಣ ಏನು ಅಂದ್ರೆ ಅಷ್ಟು ಪವರ್ ಇರ್ತದೆ ಮುಚ್ಚಿದ ಕಣ್ಣಿನಲ್ಲಿ ಧ್ಯಾನ ಮಾಡಿದಾಗ. ಒಂದೇ ಸಾರಿ ಓಪನ್ ಮಾಡಿದಾಗ ಆ ಶಕ್ತಿ ಬೇರೆ ಕಡೆ ಎಲ್ಲೂ ಹೋಗಿ ಫೋಲ್ ಆಗಬಾರ್ದು, ಅದು ನಮ್ಮಲ್ಲೇ ಉಳಿಯಬೇಕು ಅಂತ. ಕೈಯಲ್ಲಿ ಯಾಕೆ ಅಂದ್ರೆ ಕೈಯಲ್ಲಿ ಮೂರು ದೇವಿಯರು ಇರ್ತಾರೆ. ಕೈಯಲ್ಲಿ ಮೂರು ದೇವಿಯರು ಇರ್ತಾರೆ. ಯಾರು? ಸರಸ್ವತಿ, ಪಾರ್ವತಿ ಮತ್ತೆ ಮಹಾಲಕ್ಷ್ಮಿ. ಹಾಗಾಗಿ ಆ ದೇವಿಯರು ಆ ಅಲ್ಲಿ ಅವರ ಒಂದು ಜಾಗೃತ ಸ್ಥಿತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಓಕೆ, ವೆರಿ ಗುಡ್. ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಚೈತನ್ಯವನ್ನ ಆವಾಹನೆಯನ್ನು ಮಾಡಿ ಆ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲಾ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ನಮ್ಮೆಲ್ಲರ ಗುಡಾಕೇಶ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಪ್ರಬೋಧ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಗುಡಾಕೇಶ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೂ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧರ್ವ ಕಿನ್ನರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಯಾರೆಲ್ಲ ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮಶ್ರೀಗಳು ಅಂತ ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಇದ್ದಾರೆ, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ಯಾರೆಲ್ಲ ಎನ್ಲೈಟನ್ಡ್ ಮಾಸ್ಟರ್ಸ್ ಇದ್ದಾರೆ, ಮೋಕ್ಷ ಜೀವಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧ ಪುರುಷರು, ಋಷಿಮುನಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ, ಪರಮಾತ್ಮನನ್ನ ಆವಾಹನೆಯನ್ನು ಮಾಡ್ತಾ ಈ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಪಿರಮಿಡ್ ಶಕ್ತಿಯನ್ನ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡುತ್ತಾ, ಎಲ್ಲ ಹಾಸ್ಟೆಲ್ ಪಿರಮಿಡ್ಗಳನ್ನ, ಎಲ್ಲ ಹಾಸ್ಟೆಲ್ ಕ್ರಾಪ್ ಸರ್ಕಲ್ಗಳನ್ನ, ಹಾಸ್ಟೆಲ್ ಕ್ರಿಸ್ಟಲ್ಗಳನ್ನ ಆವಾಹನೆಯನ್ನು ಮಾಡಿ ಅವರೆಲ್ಲದರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಕನೆಕ್ಟ್ ಆಗಿ ಮುಂದುವರಿಯೋಣ ಅಂತ ಹೇಳ್ತಾ, ಇವತ್ತು ವೆಂಕಟೇಶ್ ಸರ್ ಅವರಿತ್ತು, ಅವರು ಜಾಯಿನ್ ಆಗಿಲ್ಲ. ಮೇ ಬಿ ಲೇಟ್ ಆಗಿ ಆಗ್ಬೋದೇನೋ, ಇರ್ಲಿ. ಆ ಇವತ್ತು ಪತ್ರಿಜಿ ಅವರ ಸಂದೇಶ, ಆಯ್ತಾ? ಪತ್ರಿಜಿ ಅವರ ಸಂದೇಶದ ಬಗ್ಗೆ ಆ ಒಂದು 20 ಮಿನಿಟ್ಸ್ ಸ್ವಾಧ್ಯಾಯ ಮಾಡೋಣ. ತುಂಬಾ ಚೆನ್ನಾಗಿದೆ. ಜೊತೆಗೆ ಆಮೇಲೆ ಓಪನ್ ಐ ಮೆಡಿಟೇಷನ್ ಇರುತ್ತೆ. ಓಪನ್ ಐ ಮೆಡಿಟೇಷನ್ ಅಂದ್ರೆ ಅದೇ ನಾವು ದೀಪ ಹಚ್ಕೊಂಡು ಮಾಡ್ತಿದ್ವಲ್ಲ, ಹಾ, ಅಂದ್ರೆ ತಾಟಕ ಅಂತೀವಲ್ಲ, ಹಾಗೆ ಓಪನ್ ಐ ಮೆಡಿಟೇಷನ್ ಇರುತ್ತೆ. ಎಲ್ಲರೂ ಕೂಡ ಆ ದೀಪವನ್ನ ಮೊದಲೇ, ದೀಪ ಅಥವಾ ಕ್ಯಾಂಡಲ್ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಿ. ಕರೆಕ್ಟು 10:30ಕ್ಕೆ ನಾವು ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಿಟ್ಟು ಇಲ್ಲಿ ಪತ್ರಿಜಿ ಅವ್ರ ಹತ್ರ ಕೇಳ್ತಾ ಇದ್ದಾರೆ, ಜೀವನ ಎಂದರೆ ಜ್ಞಾನದ ವಿಸ್ತರಣೆ ಏನು ಅಂತ ಹೇಳಿ. ಅದಕ್ಕೆ ಪತ್ರಿಜಿ ಅವರ ಉತ್ತರ, ಜೀವನ ಎಂದರೆ ಜ್ಞಾನದ ವಿಸ್ತರಣೆ. ಜೀವನದಲ್ಲಿ ಎಲ್ಲದಕ್ಕಿಂತಲೂ ಮುಖ್ಯವಾದುದೆಂದರೆ ನಮ್ಮ ಜ್ಞಾನವು ವಿಸ್ತಾರವಾಗುವಂತೆ ಮಾಡಿಕೊಳ್ಳುವುದು. ಪ್ರತಿಯೊಂದು ವಿಷಯದಲ್ಲಿಯೂ, ಅಂದರೆ ಆಕಾಶದಲ್ಲಿ ಮೇಲಿನ ಹಾಗೂ ಆಕಾಶದ ಕೆಳಗಿನ ಎಲ್ಲಾ ವಿಷಯಗಳಲ್ಲೂ ಜ್ಞಾನವನ್ನು ವಿಸ್ತರಣೆ ಮಾಡಿಕೊಳ್ಳಬೇಕು. ವಾಸ್ತವವಾಗಿ ನಾವು ಜ್ಞಾನಜೀವಿಗಳು. ಜ್ಞಾನದ ಉದ್ದೇಶವೇ ವಿಸ್ತರಣೆ. ನಮ್ಮ ಬಗೆಗಿನ ಜ್ಞಾನವು ಧ್ಯಾನದ ಮುಖಾಂತರ ವಿಸ್ತಾರವಾಗುತ್ತದೆ.
ಪ್ರಪಂಚದ ಬಗೆಗಿನ ಜ್ಞಾನವು ಪುಸ್ತಕ ಓದುವುದರಿಂದ ವಿಸ್ತಾರವಾಗುತ್ತದೆ. ಜ್ಞಾನವನ್ನು ವಿಸ್ತರಿಸಿಕೊಳ್ಳಲು ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯಗಳೆಂಬ ಮೂರು ಮಾರ್ಗಗಳಿವೆ. ಅಂದರೆ ಧ್ಯಾನ ಮಾಡುವುದು, ಪುಸ್ತಕಗಳನ್ನು ಓದುವುದು ಮತ್ತು ಇತರರ ಅನುಭವಗಳನ್ನು ಕೇಳುವುದು. ಜ್ಞಾನವನ್ನು ವ್ಯಾಪ್ತಿ, ಪರಿವ್ಯಾಪ್ತಿ, ಮಹಾವ್ಯಾಪ್ತಿಗೊಳಿಸುವುದೇ ಜೀವನದ ಉದ್ದೇಶ. ಜ್ಞಾನವು ಹಂತ ಹಂತವಾಗಿ ವ್ಯಾಪಿಸಬೇಕು. ಜ್ಞಾನದ ವಿಸ್ತಾರಕ್ಕೆ ಅಂತ್ಯವೇ ಇಲ್ಲ. ಕಳೆದ 40 ವರ್ಷಗಳಿಂದ ನಾನು ತುಂಬಾ ಧ್ಯಾನ ಮಾಡಿದ್ದೇನೆ. ಹೆಚ್ಚು ಹೆಚ್ಚು ಜನರ ಸಾಂಗತ್ಯವನ್ನು ಮಾಡಿದ್ದೇನೆ. ಹೆಚ್ಚು ಹೆಚ್ಚು ಅನುಭವಗಳನ್ನು ಕೇಳಿದ್ದೇನೆ. ಅದರಿಂದಾಗಿ ನನ್ನ ಜ್ಞಾನ ಹೆಚ್ಚು 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 ವಿಸ್ತರಿಸಿದೆ. ನಿಮ್ಮ ಜ್ಞಾನವೇ ನೀವು. ನೀವು ನಿಮ್ಮ ಶರೀರವಲ್ಲ. ಶರೀರ ಕೇವಲ ಉಪಕರಣ. ಅದರಿಂದ ನೀವು ಜ್ಞಾನವನ್ನ ಸಂಗ್ರಹಿಸಬೇಕು. ನಿಮ್ಮ ಜೀವನದಲ್ಲಿನ ಏರುಪೇರುಗಳನ್ನು ಎದುರಿಸುವಾಗ ನಿಮ್ಮ ಜ್ಞಾನವು ನಿಮಗೆ ಸಹಾಯವಾಗಿ ಸಾರ್ಥಕವಾಗುತ್ತದೆ. ಅದನ್ನ ಬುದ್ಧಿ ಎನ್ನುತ್ತಾರೆ. ಆಗ ನೀವು ಬುದ್ಧಿಜೀವಿ ಆಗುವಿರಿ. ನಿಮ್ಮ ಜ್ಞಾನದಿಂದಲೇ ನಿಮಗೆ ಬುದ್ಧಿ ಬರುತ್ತದೆ. ಜೀವನದಲ್ಲಿ ಸೋಲು ಗೆಲುವು ಸಾಮಾನ್ಯ. ಈ ರೀತಿಯ ತೊಂದರೆಗಳನ್ನು ಎದುರಿಸಿದಾಗ ನಿಮ್ಮ ಜ್ಞಾನವು ವೃದ್ಧಿಯಾಗುತ್ತದೆ. ಜ್ಞಾನವು ಬುದ್ಧಿಯಾಗಿ ಬದಲಾಗುತ್ತದೆ. ಜೀವನದ ಅನುಭವಗಳಿಂದ ಜ್ಞಾನವು ಬುದ್ಧಿಯಾಗಿ ಬದಲಾಗಿ ಹೋಗುತ್ತದೆ. ನಿಮ್ಮ ಮನೆಯಲ್ಲಿ ಜನನವಾದರೆ ನೀವು ಸಂತೋಷ ಪಡುವಿರಿ. ಆದರೆ ಸಾವು ಸಂಭವಿಸುವುದರ ಏತಕ್ಕಾಗಿ ಸಾವು ಇದೆ ಎನ್ನುವ ಪ್ರಶ್ನೆಯೂ ಉದ್ಭವಿಸುತ್ತದೆ. ನಮ್ಮವರು ಏಕೆ ಸಾಯುತ್ತಾರೆ? ಸಾವು ಎಂದರೆ ಏನು ಎಂದು ನಾವು ಸಾವಿನ ಬಗ್ಗೆ ತಿಳಿಯಲು ಅದರ ಅಧ್ಯಯನವನ್ನು ಮಾಡುತ್ತೇವೆ. ಒಮ್ಮೆ ಯಕ್ಷನು ಯುಧಿಷ್ಠಿರನಿಗೆ ಈ ರೀತಿ ಪ್ರಶ್ನಿಸುತ್ತಾನೆ: ಈ ಲೋಕದಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಯಾವುದು? ಆಗ ಯುಧಿಷ್ಠಿರನು, ಈ ಲೋಕದಲ್ಲಿ ಎಲ್ಲರೂ ಸಾಯುತ್ತಾರೆ ಎಂದು ತಿಳಿದಿದ್ದರೂ ನಾನು ಮಾತ್ರ ಸಾಯುವುದಿಲ್ಲ, ನಾನು ಶಾಶ್ವತ ಎಂದುಕೊಳ್ಳುತ್ತಾರೆ. ಅದುವೇ ಎಲ್ಲದಕ್ಕಿಂತ ಆಶ್ಚರ್ಯಕರವಾದ ಸಂಗತಿ ಎಂದು ಉತ್ತರಿಸುತ್ತಾನೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ತೃಣಾನಿ ನರೋಪರಾಣಿ. ದೇಹವು ಹಳೆಯದಾದಾಗ ನಾವು ಆ ದೇಹವನ್ನು ತೊರೆದು ಹೊಸ ದೇಹವನ್ನು ಪ್ರವೇಶಿಸುತ್ತೇವೆ. ಹೊಸ ಲೋಕಗಳಿಗೆ ಹೋಗುತ್ತೇವೆ. ನಾವು ಆತ್ಮ ಎಂದು ದಿನಕ್ಕೆ 1000 ಬಾರಿ ಹೇಳುತ್ತಿರಬೇಕು. ಪುಸ್ತಕಗಳನ್ನು ಓದುತ್ತಿರಬೇಕು. ಪುಸ್ತಕದ ಮತ್ತು ಜ್ಞಾನದ ಮುಖಾಂತರ ನಮಗೆ ಇದೆಲ್ಲವೂ ತಿಳಿಯುತ್ತದೆ. ಆದುದರಿಂದ ನಮ್ಮ ಮನೆಯಲ್ಲಿ ಸಾವು ಸಂಭವಿಸಿದರೆ ಹುಟ್ಟು ಸಾವು ಎನ್ನುವುದು ಸಹಜ ಪ್ರಕ್ರಿಯೆ ಎನ್ನುವುದು ಅರ್ಥವಾಗುತ್ತದೆ. ಜಾತ್ಯಾಸಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದವನಿಗೆ ಸಾವು ಖಚಿತ, ಮರಣಿಸಿದವನಿಗೆ ಜನನವೂ ಖಚಿತ. ಅದಕ್ಕಾಗಿ ಏಕೆ ಅಳುತ್ತಿರುವೆ? ಯಾವುದಕ್ಕಾದರೂ ಅಳುವವನು ಪಂಡಿತನಲ್ಲ. ಎಲ್ಲವೂ ಸತ್ತು ಹೋಗುತ್ತವೆ. ಆತ್ಮ ಸಾಯುವುದಿಲ್ಲ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮಾಡಿದಾಗ ನಮ್ಮ ಬಾಯಿಯಿಂದ ಕೇವಲ ಈ ರೀತಿ ಮಾತುಗಳು ಬರುತ್ತವೆ. ಏಕೆಂದರೆ ನಾವು ಮಾಸ್ಟರುಗಳಾಗಿರುತ್ತೇವೆ. ವಿಶೇಷವಾಗಿ ಎಲ್ಲರೂ ಎಲ್ಲಿದ್ದರೂ ಧ್ಯಾನ ಮಾಡುತ್ತಿರಬೇಕು. ನೀನು ಯಾರೇ ಆಗಲಿ ನಿನ್ನ ಕೆಲಸವೊಂದೇ ನಿನ್ನ ಜ್ಞಾನವನ್ನು ವಿಸ್ತರಿಸಿಕೊಳ್ಳುತ್ತಾ ಅದನ್ನು ಬುದ್ಧಿಯಾಗಿ ಬದಲಾಯಿಸಿಕೊಳ್ಳಬೇಕು. ಪ್ರತಿ ಮಾನವನ ಬಳಿ ಒಂದು ಕಥೆ ಇರುತ್ತದೆ. ನಾವು ಅದನ್ನು ಕೇಳಬೇಕು, ಅದನ್ನು ಸ್ವೀಕರಿಸಬೇಕು. ಪ್ರತಿ ಮಾನವನಿಂದ ಜ್ಞಾನವನ್ನು ತಿಳಿದುಕೊಂಡಾಗ ಹನಿ ಹನಿಯೂ ಸಾಧನೆಯಾಗುತ್ತದೆ. ನಾನು ಹೆಚ್ಚಿನ ಧ್ಯಾನ ಮಾಡಿ ಪುಸ್ತಕಗಳನ್ನು ಓದಿರುವುದರಿಂದ ನನ್ನ ಜ್ಞಾನ ಈಗ ಸಾಗರವಾಗಿದೆ. ಎಲ್ಲರಿಗೂ ಹಾಗೆಯೇ ಆಗುತ್ತದೆ. ಸಾಧನೆಯಿಂದ ನಾವು ಏನನ್ನಾದರೂ ಸಾಧಿಸಬಹುದು. ಐ ಹ್ಯಾವ್ ಡಿಸೈಡೆಡ್ ಟು ಲೈವ್ 120 years. ನಾನು 120 ವರ್ಷ ಜೀವಿಸಬೇಕೆಂದು ತೀರ್ಮಾನಿಸಿದ್ದೇನೆ ಎನ್ನುವ ಪುಸ್ತಕವನ್ನು ಇನ್ಮೇಲೆ ಇವರು ಬರೆದಿದ್ದಾರೆ. ಇದು ಬಹಳ ಸುಂದರವಾದ ಪುಸ್ತಕ. ಉನ್ನತ ಜ್ಞಾನಿ ಸುಂದರವಾದ ಪುಸ್ತಕವನ್ನು ಬರೆದಿದ್ದಾರೆ. ಈ ಜನ್ಮದಲ್ಲಿ ಎಷ್ಟು ವರ್ಷ ಬದುಕಿರಬೇಕು ಎನ್ನುವ ಗುರಿ ಇಟ್ಟುಕೊಳ್ಳಬೇಕು. ಗುರಿ ಇಲ್ಲದಿದ್ದರೆ ಉಪಯೋಗವಿಲ್ಲ. ಯದ್ಭಾವಂ ತದ್ಭವತಿ. ನಿಮ್ಮ ಗುರಿಯಂತೆ ನಿಮ್ಮ ಭವಿಷ್ಯತ್ತು ಇರುತ್ತದೆ. ನಿಮ್ಮ ಅದೃಷ್ಟವನ್ನು ನೀವೇ ನಿಶ್ಚಯಿಸಿಕೊಳ್ಳಬೇಕು. ನಿಮ್ಮ ವಾಸ್ತವ್ಯಕ್ಕೆ ನೀವೇ ಸೃಷ್ಟಿಕರ್ತರು. ಇದು ಸತ್ಯ. ನಿಮ್ಮ ಗುರಿಯು ನಿಮ್ಮ ಜೀವನವನ್ನು ಬದಲಿಸುತ್ತದೆ. ಎಲ್ಲ ಕೆಲಸಗಳನ್ನು ಮಾಡುತ್ತಾ ಬದುಕುತ್ತೇವೆ ಎಂದು ನಿರ್ಣಯಿಸಿಕೊಳ್ಳಬೇಕು. ನೀನು ಹೇಳಿದಂತೆ ನಿನ್ನ ದೇಹವೂ ಕೆಲಸ ಮಾಡುತ್ತದೆ. ನಿನ್ನ ದೇಹ ವಾಹನವಾದರೆ ಅದರ ಚಾಲಕ ನಿನ್ನ ಮೆದುಳು. ಯಾವ ಕಡೆ ಹೋಗಬೇಕು ಎನ್ನುವುದನ್ನು ಮೆದುಳು ನಿರ್ಣಯ ಮಾಡುತ್ತದೆ. ಆ ಚಾಲಕನಿಗೆ ಗುರಿಯನ್ನ ನೀಡಬೇಕಾದದ್ದು ನೀನೇ. ಈ ವಾಹನ ಎಷ್ಟು ದಿನ ಬದುಕುತ್ತದೆ? ನೀನು ಆಜ್ಞೆ ಕೊಟ್ಟಂತೆ. ಯದ್ಭಾವಂ ತದ್ಭವತಿ. ನಿನ್ನ ಭಾವನೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವೂ ಇರಬಾರದು.
ನಮ್ಮ ಶರೀರ, ನಮ್ಮ ಕೆಲಸ, ನಮ್ಮ ಜೀವನ ನಮ್ಮ ಕೈಯಲ್ಲಿ ಇವೆ. ನಮ್ಮ ಭಾವನೆ ನಮ್ಮ ಕೈಯಲ್ಲಿವೆ ಅಲ್ಲವೇ? ಇದು ಮಹತ್ತರವಾದ ವ್ಯಾಖ್ಯಾನ. ಮುಕ್ತಿಯನ್ನು ಅಭಿಮಾನಿಸುವವನು ಮುಕ್ತನೇ ಆಗುತ್ತಾನೆ. ಬಂಧನವನ್ನು ಅಭಿಮಾನಿಸುವವನು ಬಂಧನದಲ್ಲಿಯೇ ಇರುತ್ತಾನೆ. ಇದು ನಿಜವಾದ ಲೋಕೋಕ್ತಿ. ನಿನ್ನ ಬುದ್ಧಿಯಂತೆ ನಿನ್ನ ಗತಿ ಇರುತ್ತದೆ. ನಿನ್ನ ಜೀವನ, ನಿನ್ನ ಭವಿಷ್ಯ ನಿನ್ನದು. ನೀನು ಅತಿಯಾಗಿ ತಿಂದರೆ ಬೇಗ ಹೊರಟು ಹೋಗುತ್ತೀಯ. ಮಿತವಾಗಿ ತಿಂದರೆ ಹೆಚ್ಚು ಕಾಲ ಜೀವಿಸುವೆ. ಉಪವಾಸವೇ ಪರಮ ಔಷಧ. ನಿನ್ನ ಬುದ್ಧಿಯಂತೆ ನಿನ್ನ ಗತಿ. ನಾನು ಪ್ರಪಂಚದಾದ್ಯಂತ ಧ್ಯಾನ ತಿಳಿಸುತ್ತೇನೆ ಎಂದುಕೊಂಡೆ. ಅದಕ್ಕೆ ಇಂದು ಈ ಎತ್ತರಕ್ಕೆ ಬೆಳೆದಿದ್ದೇನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಎಲ್ಲವನ್ನೂ ಹೇಳಿದ ನಂತರ ಯಥೇಚ್ಛಸಿ ಕುರು, ನಿನ್ನ ಇಚ್ಛೆಯಂತೆ ಮಾಡು ಎಂದು ಹೇಳುತ್ತಾನೆ. ನಿಮಗೆ ಇಷ್ಟ ಬಂದ ಅಡುಗೆ ನಿಮ್ಮ ಮನೆಯಲ್ಲಿ ತಯಾರಾಗುತ್ತದೆ. ನಿಮ್ಮ ದೇಹವು ನಿಮಗೆ ಬೇಕಾದಂತೆ ತಯಾರಾಗುತ್ತದೆ ಎಂದು ನಾನು ಹೇಳಬಲ್ಲೆ. ನಾನು ಹೇಳುವಂತಹ ಸಾಮರ್ಥ್ಯವನ್ನ ಹೊಂದಿದ್ದೇನೆ ಎಂದುಕೊಂಡರೆ ಹಾಗೆಯೇ ನಡೆಯುತ್ತದೆ. ನಿವೃತ್ತಿಯ ನಂತರ ಏನು ಮಾಡಬೇಕು ಎಂದು ನಿರ್ಣಯಿಸಿಕೊಂಡು ಅದರಂತೆ ಊರೂರು ಸುತ್ತಿ ಧ್ಯಾನ ಪ್ರಚಾರ ಮಾಡಿದೆ. ನನ್ನ ಕೆಲಸವನ್ನು ನಾನೇ ನಿರ್ಣಯಿಸಿಕೊಂಡೆ. ಎಲ್ಲರಿಗೂ ಸಮಾನ ಶಕ್ತಿ ಇದೆ. ಅದನ್ನು ಯಾವ ರೀತಿ ಬೆಳೆಸಿಕೊಳ್ಳಬೇಕು ಎನ್ನುವ ಆಯ್ಕೆಯೂ ನಮ್ಮದು. ಯಾವಾಗಲೂ ನಿಮ್ಮ ವಾಸ್ತವ್ಯವನ್ನು ನೀವೇ ಸೃಷ್ಟಿಸಿಕೊಳ್ಳುವಿರಿ. ಮನಸ್ಸು ಪರಿಪರಿ ವಿಧಗಳಿಂದ ಇದ್ದರೆ ಜೀವನವೂ ಹಾಗೆಯೇ ಆಗುತ್ತದೆ. ಯಾರು ನಿನ್ನನ್ನು ಜೀವನವನ್ನು ನಿರ್ಧರಿಸುವುದಿಲ್ಲ. ನಿನಗೆ ನೀನೇ ಯಜಮಾನ. ನೀನು ಯಾರಿಗೂ ಯಜಮಾನನಲ್ಲ. ನಿನ್ನನ್ನು ನೀನೇ ಉದ್ಧಾರ ಮಾಡಿಕೊ. ನಿನಗೆ ನೀನೇ ಬಂಧು, ನಿನಗೆ ನೀನೇ ಶತ್ರು. ನಿನ್ನ ನಿರ್ಧಾರದ ಮೇಲೆಯೇ ನಿನ್ನ ಜೀವನವೂ ರೂಪುಗೊಳ್ಳುತ್ತದೆ. ನಿನ್ನ ಬಾಹ್ಯದಂತೆಯೇ ನಿನ್ನ ಭಾವವೂ ಸಹ ಇರುತ್ತದೆ. ಎಲ್ಲವೂ ನಿಮ್ಮ ಆಯ್ಕೆ. ಏನು ತಿನ್ನದೆ ಬದುಕುವುದು ನಿಮ್ಮ ಆಯ್ಕೆ. ತಿನ್ನುವುದು ಸಹ ನಿಮ್ಮ ಆಯ್ಕೆಯೇ. ನಾವು ಎಷ್ಟು ಮೌನ, ಉಪವಾಸ ಮತ್ತು ಆಲೋಚನಾರಹಿತ ಸ್ಥಿತಿಯನ್ನು ಆಚರಿಸುತ್ತೇವೆಯೋ ಅಷ್ಟು ಒಳ್ಳೆಯದು. ನಿರಾಹಾರಿಯಾಗಿದ್ದರೆ ಉಪವಾಸ, ಮಾತನಾಡದಿದ್ದರೆ ಮೌನ, ಆಲೋಚನಾ ಆಲೋಚನೆಗಳಿಲ್ಲದೆ ಇದ್ದರೆ ಅದುವೇ ಧ್ಯಾನ. ಕಡಿಮೆ ತಿಂದಷ್ಟು ಒಳ್ಳೆಯದು. ಏನನ್ನು ತಿನ್ನಬೇಕು, ಏನನ್ನು ಆಲೋಚಿಸಬೇಕು ಎನ್ನುವುದು ನಿನ್ನ ನಿರ್ಣಯ. ಮೆಹರ್ ಬಾಬಾರವರು 40 ವರ್ಷಗಳ ಕಾಲ ಬಾಯಿಯನ್ನು ಬಿಚ್ಚಲಿಲ್ಲ. ಬಾಯಿ ಮುಚ್ಚು ಎಂದು ಹೇಳುವುದಕ್ಕಾಗಿ ಮಾತ್ರವೇ ಬಾಯಿಯನ್ನ ತೆರೆಯುತ್ತಿದ್ದರು. ಕೊಲಂಬಸ್ ಅಟ್ಲಾಂಟಿಕ್ ಸಾಗರವನ್ನು ಲಂಘಿಸಿದ. ಆಂಜನೇಯ ಪರ್ವತವನ್ನ ಹಿಡಿದುಕೊಂಡು ಹಾರಿದ. ಆ ಕೆಲಸ ನಾವು ಮಾಡಬಲ್ಲೆವು. ಆಲೋಚನೆ ಇದ್ದರೆ ಎಲ್ಲವೂ ಸಾಧ್ಯ. ನಾನು ಒಳ್ಳೆಯ ಪುಸ್ತಕಗಳು ಬೇಕು ಎಂದು ಆಶಿಸುತ್ತೇನೆ. ಅದಕ್ಕೆ ಉತ್ತಮ ಪುಸ್ತಕಗಳು ನನ್ನ ಬಳಿಗೆ ಬರುತ್ತವೆ. ನಯಸ್ವಾಮಿ ಸಾವಿತ್ರಿ ಅವರ ಥಾಟ್ಸ್ ದ ಚಕ್ರಾಸ್, ಎ ಟೇಲ್ ಆಫ್ ಅಡ್ವೆಂಚರ್ ಇನ್ ಸೆವೆಂತ್ ಗೋಲ್ಡನ್ ಪಿರಮಿಡ್ ಬಹಳ ಅದ್ಭುತವಾದ ಪುಸ್ತಕ. ಈ ಪುಸ್ತಕದಲ್ಲಿ ಈ ಚಕ್ರಗಳ ಬಗ್ಗೆ ಎಲ್ಲವನ್ನೂ ಸಹ ಅದ್ಭುತವಾಗಿ ತಿಳಿಸಿದ್ದಾರೆ. ಇದು ಸುಂದರವಾದ ಪುಸ್ತಕ. 2100 ವರ್ಷಗಳ ನಂತರ ಹೇಗಿರುತ್ತದೆ ಎನ್ನುವುದನ್ನು ಈ ಪುಸ್ತಕದಲ್ಲಿ ತಿಳಿಸಲಾಗಿದೆ. ಇರುವುದನ್ನು ನಾವು ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕು. ಇಲ್ಲದಿರುವುದರ ಬಗ್ಗೆ ಚಿಂತಿಸಬಾರದು. ಈ ದೇಹದಲ್ಲಿ ನಾನು ಎಷ್ಟು ವರ್ಷ ಇರಬೇಕಾದರೂ ಇರಬಹುದು. ಅದು ನನ್ನ ಇಷ್ಟಕ್ಕೆ ಸೇರಿದೆ. ಆದರೆ ಅದಕ್ಕೆ ಸರಿಹೊಂದುವ ಪ್ರಣಾಳಿಕೆಯೂ ನನಗೆ ಇರಬೇಕು. ನಿಜವಾದ ಯೋಜನೆಯೂ ಇರಬೇಕು. ನಿಮ್ಮ ಜೀವನ ಎಷ್ಟು ಕಾಲ ಇರಬೇಕು ಎನ್ನುವುದನ್ನು ನಿರ್ಣಯಿಸಿಕೊಳ್ಳು. ಅದರ ಪ್ರಕಾರ ನೀವು ನಿಮ್ಮ ಜೀವನವನ್ನ ಬದಲಾಗುತ್ತದೆ. ವೆರಿ ಗುಡ್. ಓಕೆ, ಇದು ಒಂದು ಪುಸ್ತಕ. ಓಕೆ ಮಾಸ್ಟರ್ಸ್, ಈಗ ಇವತ್ತು ಏಕಾದಶಿ ಇದೆ. ಏಕಾದಶಿಯ ಕುರಿತು ಇನ್ನೊಂದು 10 ನಿಮಿಷ ಇದೆ, ಆಯ್ತಾ? ಆಮೇಲೆ ಮಾಸ್ಟರ್ಸ್ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ರಿ. ಆ ಎಲ್ಲರಿಗೂ ಮೋಟಿವೇಶನ್ ಇರುತ್ತೆ, ಆಯ್ತಾ? ಆ ಇನ್ನೊಂದೇನು ಅಂದ್ರೆ ಏಕಾದಶಿ, ಇವತ್ತು ಏಕಾದಶಿ ಇದೆ. ಅದರಲ್ಲೂ ಪತ್ರಿಜಿಯವರು ಕೂಡ ಹೇಳಿದ್ದಾರೆ ಉಪವಾಸವನ್ನು ಆದಷ್ಟು ಉಪವಾಸ, ಮೌನ, ಆಲೋಚನಾ ರಹಿತ ಸ್ಥಿತಿಯಲ್ಲಿದ್ದು ಆಮೇಲೆ ಆ ಈ ರೀತಿ ಇರಬೇಕು ಅಂತ ಹೇಳಿ. ಅದೇ ರೀತಿ ಭಾಗವತದಲ್ಲಿ ಅಂಬರೀಷ ಅಂತ ಒಬ್ಬ ಸೂರ್ಯವಂಶದಲ್ಲಿ, ರಾಮನ ವಂಶ ರಘುವಂಶದಲ್ಲಿ ಬಂದಂತಹ ಒಬ್ಬ ರಾಜ. ಯಾರು? ಅಂಬರೀಷ ಅಂತ. ಅಂಬರೀಷ ಚಕ್ರವರ್ತಿ ಬಹಳ ದೊಡ್ಡ ಚಕ್ರವರ್ತಿ. ಎಂತಹ ಮಹಾತ್ಮ ಅಂದ್ರೆ ಅವನ ಹೇಗೆ ರಾಮನ ರಾಜ್ಯದಲ್ಲಿ ರಾಮರಾಜ್ಯ ಇತ್ತೋ ಹಾಗೆ ಅಂಬರೀಷನ ಸಾಮ್ರಾಜ್ಯದಲ್ಲಿ ಅಷ್ಟೇ ಸತ್ಯ, ನ್ಯಾಯ, ನೀತಿ, ಧರ್ಮ ನೆಲೆ ನಿಂತಂತೆ. ಅಂತ ಟೈಮಲ್ಲಿ
ಆ ಏನಾಗ್ತದೆ ಅಂದ್ರೆ ಅಷ್ಟೇ ಭಗವಂತನ ಭಕ್ತನೂ ಕೂಡ ಆಗಿದ್ದ. ಎಂಥ ಭಕ್ತ ಅಂದ್ರೆ ಅವನು ದೊಡ್ಡ ಚಕ್ರವರ್ತಿ ಆಗಿದ್ದರೂ ಕೂಡ ತಾನು ತನಗೆ ಬೇಕಾದ ಕೆಲಸವನ್ನ ತಾನೇ ಮಾಡ್ಕೊಳ್ತಾ ಇದ್ದಂತೆ. ಜೊತೆಗೆ ತಾನು ಮಾಡಬೇಕಾದಂತ ಏನು ಅಂತೀವಿ ಸೇವಾ ಕಾರ್ಯ ಅಂದ್ರೆ ದೇವಸ್ಥಾನಗಳನ್ನ ದೇವಾಲಯಗಳನ್ನ ಶುಚಿ ಮಾಡೋದಿರ್ಬೋದು, ಅದಕ್ಕೆ ಏನು ಪೂಜೆಗೆ ಬೇಕಾದಂತ ಸಾಮಗ್ರಿಗಳನ್ನ ಆ ತಯಾರು ಮಾಡ್ಕೊಳ್ಳೋದಿರ್ಬೋದು, ಹೂ ತರೋ ಪ್ರತಿಯೊಂದು ಕೂಡ, ಹಣ್ಣು ತರೋದಿರ್ಬೋದು, ಅಥವಾ ಬೇರೆ ಇನ್ನು ಯಾವುದೇ ಅವನ ಪರ್ಸನಲ್ ಆಗಿರುವಂತ ಯಾವುದೇ ಕೆಲಸವನ್ನು ಕೂಡ ಸಹಾಯಕರಿಂದ ಮಾಡಿಸ್ತಾ ಇರ್ಲಿಲ್ಲ ಅಂತ. ಅಂದ್ರೆ ತನ್ನ ಕೆಲಸವನ್ನು ತಾನೇ ಮಾಡ್ಕೊಳ್ತಾ ಇದ್ದ. ಅಂತಹ ದೊಡ್ಡ ಹ್ಮ್ ಮಹಾತ್ಮನಾಗಿದ್ದ ಯಾರು, ಅಂಬರೀಷ ಚಕ್ರವರ್ತಿ. ಹಾಗೆ ಅವನು ಯಾವಾಗಲೂ ತಪ್ಪದೆ ಏಕಾದಶಿ ವ್ರತವನ್ನು ಕೂಡ ಮಾಡ್ತಾ ಇದ್ದ. ದಶಮಿ, ಏಕಾದಶಿ, ದ್ವಾದಶಿ ಅಂತ ಹೇಳಿ 3 ದಿವಸ ತಿಥಿ ಇರ್ತದೆ. ಅದರಲ್ಲಿ ಏಕಾದಶಿ ನಿರ್ಜಲ ಉಪವಾಸ ಇತ್ತು, ದ್ವಾದಶಿ ಬೆಳಗಿನ ದಿವಸ ಪಾರಣೆಯನ್ನು ಮಾಡಬೇಕು. ಅದು ದ್ವಾದಶಿ ಮುಗಿಯುವುದರೊಳಗೆ, ತಿಥಿ ಮುಗಿಯುವುದರೊಳಗೆ ದ್ವಾದಶಿ ಪಾರಣೆ ಅಂದ್ರೆ ಊಟ ಮಾಡಬೇಕು, ದೇವ ಪೂಜೆ ಎಲ್ಲ ಮುಗಿಸಿ. ಆಯ್ತಾ. ಅದೇ ರೀತಿ ಅವನು ಎಲ್ಲ ರೀತಿ ಪ್ರತಿ ಏಕಾದಶಿಯನ್ನು ಕೂಡ ತಪ್ಪದೆ ಆಚರಿಸ್ತಾ ಇದ್ದ. ಹಾಗೆ ಒಂದು ಸಾರಿ ಏನಾಯ್ತು ಅಂದ್ರೆ, ಏಕಾದಶಿ ರಾತ್ರಿ ಎಲ್ಲ ಉಪವಾಸ ಇದ್ದು, ದಿನ ಎಲ್ಲ ಉಪವಾಸ ಇದ್ದ, ರಾತ್ರಿ ಎಲ್ಲ ಜಾಗರಣೆಯನ್ನು ಮಾಡಿ ಬೆಳಗಿನ ಜಾವ ಆ, ಎದ್ದು ಅವನ್ನೆಲ್ಲ ಸ್ನಾನ ಸಂಧ್ಯಾ ವಂದನೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಪಾರಣೆ ಮಾಡಬೇಕು ಅಂದ್ರೆ ಊಟ ಮಾಡಬೇಕು ಅಂತ ಇನ್ನೇನೋ ಹೊರಡ್ತಾನೆ. ತೀರ್ಥ ತಗೊಂಡು ಊಟ ಮಾಡ್ಬೇಕಷ್ಟೆ. ಅದೇ ಟೈಮಲ್ಲಿ ಏನಾಗ್ತದೆ ಅಂದ್ರೆ ದುರ್ವಾಸರು ಬರ್ತಾರೆ. ಅವರ ಎಲ್ಲ ಸಮಸ್ತ ಇಡೀ ಏನೋ ಸ- ಶಿಷ್ಯ ವರ್ಗದ ಜೊತೆಗೆ ದುರ್ವಾಸರು ಬರ್ತಾರೆ. ದುರ್ವಾಸರು ಅಂದ್ರೆ ಯಾರು, ಮಹಾಕೋಪಿಷ್ಠರು. ಅವರ ಕೋಪ ಅಂದ್ರೇನೆ ಅವರು ಪ್ರತಿರೂಪ ಇದ್ದ ಹಾಗೆ. ಅಂತಹ ಇವರು ಬರ್ತಾರೆ. ಯಾರು, ದುರ್ವಾಸರು ಬರ್ತಾರೆ. ಬಂದಾಗ ಏನಾಗ್ತದೆ, ದುರ್ವಾಸರು ಹೇಳ್ತಾರೆ, ನೋಡು ಅಂಬರೀಷ, ನಾನು ಕೂಡ ಬರ್ತೇನೆ. ಆಯ್ತಾ, ನಿನ್ನ ಜೊತೆಗೆ ನಾನು ಬಂದು ಪಾರಾಯಣ ಮಾಡ್ತೇನೆ, ಸ್ನಾನ ಮಾಡ್ಕೊಂಡು ಬರ್ತೇನೆ. ಸ್ನಾನ ಮಾಡ್ಕೊಂಡು ಬರ್ತೇನೆ, ಅಲ್ಲಿವರೆಗೂ ನೀನು ಕಾಯ್ಬೇಕು. ಆಯ್ತಾ, ನಾನು ಬಂದ ಮೇಲೆ ಇಬ್ರು ಸೇರಿ ಪಾರಾಯಣ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ಸರಿಯಾಗಿ ಆ ಅಂಬರೀಷ ಈ ದುರ್ವಾಸರು ಬಂದಿದ್ದಾರೆ ಅಂದ್ರೆ ಬಹಳ ಖುಷಿ ಆಯ್ತು ಅವನಿಗೆ. ಬಹಳ ಖುಷಿ ಆಯ್ತು. ಬಹಳ ಖುಷಿಯಾಗಿ ಅವನು, ಆಯ್ತು ಗುರುಗಳೇ, ನೀವು ಬಂದಿದ್ದೀರಿ ಅಂದ್ರೆ ಅದು ನಮ್ಮ ಸೌಭಾಗ್ಯ, ಅದು ನಮ್ಮ ಅರಮನೆಗೆ ನೀವು ಪಾದ ಸ್ಪರ್ಶ ಮಾಡಿದ್ದೇ ದೊಡ್ಡ ವಿಚಾರ ಅಂತ ಹೇಳಿ ಬಹಳ ಸಂತೋಷದಿಂದ ಆದರದಿಂದ ಅವರನ್ನ ಆಯ್ತು ಅಂತ ಹೇಳಿದ. ಅದಕ್ಕೆ ಸರಿಯಾಗಿ ಹ್ಮ್ ದುರ್ವಾಸರು ಕೂಡ ಸ್ನಾನ ಮಾಡ್ಲಿಕ್ಕೆ ಹೋದ್ರು. ಎಲ್ಲ ಅವ್ರ ಶಿಷ್ಯ ವರ್ಗವೂ ಕೂಡ ಹೋಯ್ತು. ಆದ್ರೆ ಅವತ್ತು ಏನ್ ಮಾಡ್ಲಿಕ್ಕೆ ಅಂದ್ರೆ ಅದಕ್ಕೆ ಸರಿಯಾಗಿ ಇದು ಕಡಿಮೆ ಆಗಿತ್ತು. ಏನು ಅಂತಂದ್ರೆ ಆ ದ್ವಾದಶಿ ತಿಥಿ ಇನ್ನೇನು ಮುಗಿಯೋದ್ರಲ್ಲಿತ್ತು. ಅಂದ್ರೆ ಅವತ್ತು ಬಹಳ ಸಮಯ ಇರಲಿಲ್ಲ. ದ್ವಾದಶಿ ತಿಥಿ ಬಹಳ ಹೊತ್ತು ಇರಲಿಲ್ಲ. ಇನ್ನೇನು ಒಂದೇ ಒಂದು ಮುಹೂರ್ತ ಕಾಲ ಇತ್ತು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮುಗಿದು ಹೋಗ್ಬಿಡ್ತದೆ. ಅಷ್ಟರೊಳಗನೆ ಇವನು ಪಾರಣೆ ಮಾಡ್ಬೇಕು. ಆಯ್ತಾ, ಆವಾಗ ಅದು ಸಾರ್ಥಕ ಆಗ್ತದೆ. ಆದ್ರೆ ಇವರು ಸ್ನಾನ ಮಾಡ್ತೀನಿ ಅಂತ ಹೋಗಿದ್ದಾರೆ, ಆದ್ರೆ ಬರ್ತಾ ಇಲ್ಲ. ಸ್ನಾನ ಮಾಡ್ತೀನಿ ಅಂತ ಹೋಗಿರುವಂತವ್ರು ಇನ್ನೂ ಬರ್ತಾ ಇಲ್ಲ. ನೋಡ್ದ ಇವ್ರು ಯಾಕೋ ಬರೋ ತರ ಕಾಣ್ತಾ ಇಲ್ಲ. ಆದ್ರೆ ಇಲ್ಲಿ ಮಾತ್ರ ಸಮಯ ಮಾತ್ರ ಹೋಗ್ತಾ ಇದೆ. ಸಮಯ ಹೋಗ್ತಾ ಇದೆ, ಆದ್ರೆ ಇಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೋದಂತ ದುರ್ವಾಸರು ಬರ್ತಾ ಇಲ್ಲ. ಅದಕ್ಕೆ ಇನ್ನೇನ್ ಮಾಡೋದು ಅಂತ ಹೇಳಿ ಅಲ್ಲಿದ್ದಂತಹ ಎಲ್ಲ ಋತ್ವಿಜರನ್ನ ಕೇಳಿದೆ. ಅವ್ರು ಹೇಳಿದ್ರು, ಆಯ್ತು, ಒಂದ್ ಕೆಲಸ ಮಾಡು, ತೀರ್ಥ ತಗೊಂಡು ನೀರು ಕುಡಿದು ಬಿಡು. ಯಾಕೆಂದ್ರೆ ಈ ದುರ್ವಾಸರ ಯಾಕೋ ಬರೋದು ಕಾಣ್ತಾ ಇಲ್ಲ, ಬರೋ ಹಂಗೆ ಕಾಣಿಸ್ತಾ ಇಲ್ಲ. ನೀರ್ ಕುಡಿ. ನೀರ್ ಕುಡಿದು ಆ ಒಂದು ಉಪವಾಸ ಮಾಡಿದ ಹಾಗೂ ಆಗ್ತದೆ, ಈ ಕಡೆ ಪಾರಣೆ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿದ್ರು. ಅವನಿಗೂ ಯಾಕೋ ಸರಿ ಅನ್ನಿಸ್ತು. ತೀರ್ಥ ತಗೊಂಡ, ಒಂದು ಚೊಂಬು ನೀರು ಕುಡ್ದ. ಕೊನೆಗೆ ಈ ಕಡೆಯಿಂದ ನೋಡುವಾಗ ದುರ್ವಾಸರು ಬಂದ್ರು. ಯಾವಾಗ ಅವನು ಆ ಕೆಲಸ ಮುಗಿಸಿದ ಕೂಡಲೇ ದುರ್ವಾಸರು ಬಂದ್ರು. ದುರ್ವಾಸರು ಬಂದು ಅವರಿಗೆ ಗೊತ್ತಾಗ್ತದೆ, ಧ್ಯಾನ ದೃಷ್ಟಿಯಲ್ಲಿ ಗೊತ್ತಾಯ್ತು ಅವರಿಗೆ, ನೀನು ನನ್ನ ಮಾತನ್ನ ಮೀರಿ, ನಾನು ಹೇಳಿದ್ದೆ ನಾನು ಬರ್ತೇನೆ, ಬರುವವರೆಗೂ ಪಾರಣೆ ಮಾಡಬೇಡ, ಇಬ್ರು ಸೇರಿ ಪಾರಣೆ ಮಾಡೋಣ ಅಂತ ಹೇಳಿದ್ದೇನೆ. ಆದ್ರೂ ಕೂಡ ನೀನು ನನ್ನ ಮಾತನ್ನ ಮೀರಿ ಇವತ್ತು ನಿರಂಕುಶನಾಗಿ ಆ ಪಾರಣೆ ಮಾಡಿದ್ದೀಯ, ನೀರು ಕುಡಿದಿದ್ದೀಯಲ್ಲ, ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡ್ತೇನೆ. ನನ್ನ ಮಾತನ್ನ ಅವಮಾನಿಸಿದೆಯಲ್ಲ ನೀನು ಅಂತ ಹೇಳಿ ಅವರ ಜಟೆಯನ್ನ ತೆಗೆದು ಒಂದು ದುಷ್ಟಶಕ್ತಿಯನ್ನ ಸೃಷ್ಟಿ ಮಾಡಿ ಅವನನ್ನ ನೀನು ಕೊಂದು ಬಿಡು ಅಂತ ಹೇಳಿ ಅವನ ಮೇಲೆ ಚೂ ಬಿಡ್ತಾರೆ. ಅದು ಭಯಂಕರವಾಗಿರ್ತದೆ. ಅದು ಅಂಬರೀಷನ ಮೇಲೆ ಮುನ್ನುಗ್ಗಿ ಬರುತ್ತೆ. ಅಂದ್ರೆ ಒಬ್ಬ ದೈತ್ಯ ರಾಕ್ಷಸ ಆ ಬಂದ ಕೂಡಲೇ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಈ ಕಡೆ ಗುರುಗಳು
ಅವರನ್ನ ಎದುರು ಹಾಕೊಳ್ಳಂಗಿಲ್ಲ. ಮೊದಲೇ ದುರ್ವಾಸರು, ಶಿವನ ಅವತಾರ. ದುರ್ವಾಸರು ಅಂದ್ರೇನೆ ಶಿವನ ಅವತಾರ. ಈ ಕಡೆ ಆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಕೂಡ್ಲೆ ಕೈ ಮುಗಿದು ಕುತ್ಕೊಂಡ, ಭಗವಂತ ನೀನೇ ರಕ್ಷಣೆ ಮಾಡಬೇಕು ಅಂತೇಳಿ. ಯಾವಾಗ ಭಗವಂತ ಕೃಷ್ಣನನ್ನ ಸ್ಮರಣೆ ಮಾಡಿದ ಕೂಡಲೇ ಕೃಷ್ಣನ ಸುದರ್ಶನ ಚಕ್ರ ಬಂತಂತೆ. ಅಂದ್ರೆ ಅಂತಹ ಭಕ್ತ ಅವನು, ಯಾರು, ಅಂಬರೀಷ. ಬರೇ ಸ್ಮರಣೆ ಮಾಡಿದ್ರೆ ಸಾಕಿತ್ತು, ಆ ಕೂಡ್ಲೆ ಭಗವಂತನ ಸುದರ್ಶನ ಚಕ್ರ ಬಂತು ರಕ್ಷಣೆಗೆ. ಬಂದಿದ್ದು ಏನ್ ಮಾಡ್ತು, ಆ ದುಷ್ಟಶಕ್ತಿಯನ್ನ ಸಂಹಾರ ಮಾಡಿಬಿಡ್ತು. ತುಂಡು ತುಂಡು ಮಾಡ್ತು. ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ, ಅದನ್ನು ಬಿಟ್ಟಂತಹ ದುರ್ವಾಸರನ್ನ ಬೆನ್ನಟ್ಟಿ ಹೋಯ್ತು. ಆ ಯಾವಾಗ ದುರ್ವಾಸರನ್ನ ಬೆನ್ನಟ್ಟಿತು, ದುರ್ವಾಸರಿಗೆ ಈಗ ಟೆನ್ಷನ್ ಶುರು ಆಗ್ಬಿಡ್ತು. ಇದೇನಪ್ಪ ಇದು, ನನ್ನನ್ನೇ ಇಟ್ಟುಕೊಂಡು ಬರ್ತಾ ಇದ್ದಾರೆ. ಯಾಕೆಂದ್ರೆ ಸುದರ್ಶನ ಚಕ್ರವನ್ನ ತಡೆದು ನಿಲ್ಲಿಸಬೇಕು ಅಂದ್ರೆ ಅದಷ್ಟು ಅದು ಸುಲಭದ ಮಾತಲ್ಲ, ಯಾರಿಂದಲೂ ಅದು ಸಾಧ್ಯವಾದದ್ದಲ್ಲ. ದುರ್ವಾಸರಿಗೂ ಆಗ್ಲಿಲ್ಲ. ಓಡಿ ಹೋದ್ರು, ಶಿವನ ಬಳಿ ಹೋದ್ರು, ತನ್ನದೇ ರೂಪ. ಶಿವನ ಬಳಿ ಹೋದ್ರು. ಶಿವ ಹೇಳಿದ, ಏನಪ್ಪ ನಾನು ವಿಷ್ಣುವಿಗೆ ವಿರುದ್ಧವಾಗಿ ನಾನು ಏನು ಮಾಡಲ್ಲ. ಹ ಅವನು ಭಗವಂತ ಬಿಟ್ಟಿದ್ದಾನೆ, ಅದಕ್ಕೆ ನಾನು ಹೆಂಗೆ ಪ್ರತಿರೋಧ ತೋಡ್ಲಿ. ನಾನೇನು ಮಾಡೋದಿಲ್ಲ, ನೀನೆ ಬೇರೆ ಯಾರನ್ನಾರ ನೋಡ್ಕೋ ಅಂತ ಹೇಳ್ದ. ಸೀದಾ ಬ್ರಹ್ಮದೇವರ ಬಳಿ ಹೋದ್ರು. ಬ್ರಹ್ಮದೇವರ ಬಳಿ ಹೋದ್ರೆ ಬ್ರಹ್ಮದೇವರು ಹೇಳಿದ್ರು, ನೋಡಯ್ಯ, ನಾನು ಈ ಬ್ರಹ್ಮ ಪದವಿಯಲ್ಲಿ ಕುಳಿತಿದ್ದೇ ಭಗವಂತನಿಂದ. ಅಂಥದ್ರಲ್ಲಿ ಭಗವಂತ ಬಿಟ್ಟ ಆಯುಧವನ್ನು ನಾನು ತಡೆದು ನಿಲ್ಲಿಸ್ಲಿಕ್ಕಾಗ್ತದ? ನನ್ನಿಂದ ಸಾಧ್ಯ ಇಲ್ಲ. ಸೀದಾ ಹೋದ್ರು, ಇಂದ್ರನ ಹತ್ರ ಹೋದ್ರು. ಆ ಇಂದ್ರನ ಹತ್ರ ಹೋದ್ರೆ, ಯಾಕೆ ಸ್ವಾಮಿ, ನಾವು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ಅಂತ ಹೇಳಿ ಇಂದ್ರನು ಹೇಳಿದ, ಸುದರ್ಶನ ಚಕ್ರ ತಡೆಯುವಂತ ಆ ದುಸ್ಸಾಹಸಕ್ಕೆ ನಾವ್ಯಾಕೆ ಕೈ ಹಾಕೋಣ, ನಮ್ಗೆ ಅದ್ರ ಸಾಹಸ ಬೇಡಪ್ಪ ಅಂತ ಹೇಳಿ ಅವನು ಸುಮ್ಮನಾಗ್ಬಿಟ್ಟು. ಯಾರ ಹತ್ರ ಹೋದ್ರು ಯಾರೂ ರಕ್ಷಣೆ ಮಾಡುವರಿಲ್ಲ. ಕೊನೆಗೆ ಇನ್ನೇನ್ ಮಾಡೋದು, ಕೊನೆಗೆ ಉಳಿದಿದ್ದು ಭಗವಂತ ನಾರಾಯಣ ಒಬ್ಬನೇ. ಸೀದಾ ವೈಕುಂಠಕ್ಕೆ ಹೋದ್ರಂತೆ. ವೈಕುಂಠಕ್ಕೆ ಅಲ್ಲಿವರೆಗೂ ಸುದರ್ಶನ ಚಕ್ರ ಬೆನ್ನಟ್ಕೊಂಡು ಹೋಗಿ ಬರ್ತಾನೆ ಇದೆ. ವೈಕುಂಠಕ್ಕೆ ಹೋದ್ರೆ ಆ ಹೋಗಿ ಭಗವಂತನನ್ನ ಕೇಳ್ತಾ ಇದ್ದಾರೆ ದುರ್ವಾಸರು. ಹೇ ಸ್ವಾಮಿ, ಹೀಗೆ ಏನೋ ಅಚಾತುರ್ಯ ನಡೆದು ಬಿಡ್ತು, ಹೀಗೆ ಅಂಬರೀಷ ಆ ನಿನ್ನ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿಬಿಟ್ಟಿದ್ದಾನೆ, ನೀನೇ ನನ್ನನ್ನು ಕಾಪಾಡಬೇಕು ಅಂತ ಹೇಳ್ದ ಅಂತ ಹೇಳಿದ್ರು. ಆಗ ನಾರಾಯಣ ಹೇಳಿದ, ಅಹಂ ಭಕ್ತ ಪರಾಧೀನಃ. ಅಂದ್ರೆ ನಾನು ನನ್ನ ನನ್ನ ಭಕ್ತರು ನನ್ನ ಅಧೀನ ಆಗಿದ್ರೆ ನಾನು ನನ್ನ ಭಕ್ತರ ಅಧೀನ ಆಗಿದ್ದೇನೆ. ಅಹಂ ಭಕ್ತ ಪರಾಧೀನಃ. ನಾನು ನನ್ನ ಭಕ್ತರ ಮಾತನ್ನು ಮೀರೋದಿಲ್ಲಪ್ಪ. ಹ್ಮ್. ಅವನು ಪ್ರಾರ್ಥನೆ ಮಾಡಿದ್ದಾನೆ ನನ್ನ ರಕ್ಷಣೆ ಮಾಡುವಂತ, ಅದಕ್ಕಾಗಿ ನನ್ನ ಆಯುಧ ಹೋಗಿದೆ. ನಿನ್ನನ್ನ ರಕ್ಷಣೆ ಮಾಡಬೇಕು ಅಂತಿದ್ರೆ ಅದು ಅಂಬರೀಷನಿಂದ ಮಾತ್ರ ಸಾಧ್ಯ, ನನ್ನಿಂದ ಸಾಧ್ಯ ಇಲ್ಲ. ನನ್ನ ಚಕ್ರ ತಡೆಯುವ ಶಕ್ತಿ ನನಗಿಲ್ಲ. ಅದು ತಡೆದ್ರೆ ಅಂಬರೀಷ ತಡಿಬಹುದು. ಅಹಂ ಭಕ್ತ ಪರಾಧೀನಃ, ನಾನು ಭಕ್ತರ ದಾಸಾನುದಾಸ. ಭಕ್ತರು ನನ್ನ ದಾಸರಾದ್ರೆ ನಾನು ಭಕ್ತರ ದಾಸ ಅಂತ ಹೇಳಿ ಭಗವಂತ ಹೇಳಿಬಿಟ್ಟು, ಇನ್ನೇನ್ ಮಾಡೋದು, ಯಾರು ತಡಿಲಿಕ್ಕಾಗ್ಲಿಲ್ಲ. ಸೀದಾ ಇಲ್ಲಿಗೆ ಬಂದ. ಎಲ್ಲಿಗೆ? ಅಂಬರೀಷನ ಬಳಿಗೆ ಬಂದ. ಅಂಬರೀಷನ ಬಳಿಗೆ ಬಂದು ಅಂಬರೀಷನ ಹತ್ರ ಹೇಳ್ತಾನೆ, ಏ ಅಂಬರೀಷ, ನನ್ನಿಂದ ತಪ್ಪಾಗ್ಬಿಡ್ತಪ್ಪ. ದಯಮಾಡಿ ನೀನು ಈ ಚಕ್ರವನ್ನು ಉಪಶಮನ ಮಾಡಬೇಕು ಅಂತ ಹೇಳಿ. ಆಗ ಅಂಬರೀಷ ಕೂಡಲೇ ಪ್ರಾರ್ಥನೆ ಮಾಡಿದ, ನಾನೇನಾದರೂ ಪುಣ್ಯ ಮಾಡಿದ್ರೆ, ಸತ್ಯ ಧರ್ಮದಿಂದ ಇದ್ದಿದ್ದೇ ಆದ್ರೆ ಹ ಆ ಒಂದು ಸತ್ಯದಿಂದಾಗಿ ಈ ಕೂಡಲೇ ಆ ಚಕ್ರ ಉಪಶಮನ ಆಗ್ಬೇಕು, ಈ ಬ್ರಾಹ್ಮಣರಿಗೆ ಏನೂ ತೊಂದರೆ ಕೊಡಬಾರದು ಅಂತ ಹೇಳಿ ಕೂಡಲೇ ಪ್ರಾರ್ಥನೆ ಮಾಡಿದ. ಪ್ರಾರ್ಥನೆ ಮಾಡಿದ ಕೂಡಲೇ ಆ ಚಕ್ರ ಉಪಶಮನ ಆಯ್ತು. ಅಂದ್ರೆ ನೋಡಿ, ಯಾವ ದೇವತೆಗಳು ಕೂಡ ಅದನ್ನು ತಡಿಲಿಲ್ಲ. ಕೊನೆಗೆ ನಾರಾಯಣನು ಕೂಡ ಅದನ್ನು ತಡಿಲಿಲ್ಲ. ಕೊನೆಗೆ ಅಂಬರೀಷನೇ ಅದನ್ನು ತಡೆದು ನಿಲ್ಲಿಸಿದ. ಅಂದ್ರೆ ನನ್ನ ಭಕ್ತರನ್ನ ತಲೆ ತಗ್ಗಿಸ್ಲಿಕ್ಕೆ ನಾನು ಬಿಡೋಲ್ಲ. ಯಾರಾದರೂ ಆ ಕೆಲಸ ಮಾಡ್ಲಿಕ್ಕೆ ಬಂದರೂ ಅವರನ್ನ ಬಗ್ಸೋದು ಕೂಡ ನನಗೆ ಗೊತ್ತಿದೆ ಅನ್ನೋದು ಭಗವಂತನ ಸಂದೇಶ. ಹಾಗಾಗಿ ಅಂದ್ರೆ ಈ ಮೂಲಕ ಆಗ ದುರ್ವಾಸರು ಇವನಿಗೆ ಹೇಳ್ತಾರೆ, ಎಂತಹ ಭಕ್ತರಿದಪ್ಪ ಅಂತಂದ್ರೆ, ತನಗೆ ಕೆಟ್ಟದ್ದನ್ನ ಮಾಡಿದವನಿಗೂ ಕೂಡ ಪ್ರತಿಯಾಗಿ ಕೆಟ್ಟದ್ದನ್ನ ಬಯಸದೆ ಒಳಿತನ್ನ ಬಯಸ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅವನು ಭಗವಂತನ ಭಕ್ತನಾಗಲಿಕ್ಕೆ ಅರ್ಹನಾಗಿದ್ದಾನೆ ಅಂತ ಹೇಳಿ ಅವನನ್ನ ಆಶೀರ್ವಾದ ಮಾಡಿ ಆ ದುರ್ವಾಸರು ಹೊರಟು ಹೋಗ್ತಾರೆ. ಅಂದ್ರೆ ಇಲ್ಲಿ ದುರ್ವಾಸರು ಅವರಿಗೇನೋ ಅಜ್ಞಾನದಿಂದ ತಿಳಿಯದೇ ಮಾಡಿದ್ದಲ್ಲ, ಅಂಬರೀಷನ ಮಹಾತ್ಮೆಯನ್ನು ಜಗತ್ತಿಗೆ ತೋರಿಸ್ಬೇಕಾಗಿತ್ತು. ತೋರಿಸ್ಲಿಕ್ಕಾಗಿ ಅವರು ಒಂದೊಂದು ಸಣ್ಣ ನಾಟಕ ಮಾಡಿದ್ರು ಅಂತ ಹೇಳಿ. ಅಂದ್ರೆ ಈ ಮೂಲಕ ಏಕಾದಶಿ ಮಾಡುವವರಿಗೆ ಎಷ್ಟು ಶಕ್ತಿ ಇರ್ತದೆ, ಏಕಾದಶಿಯನ್ನ ಮಾಡಬೇಕು ಯಾಕೆ ಆ ಅನ್ನೋದನ್ನ ಈ ಒಂದು ಕತೆ, ಏಕಾದಶಿಯ ಮಹತ್ವವನ್ನ ಭಾಗವತದಲ್ಲಿ
ಹೇಳ್ತಾರೆ. ಅಂಬರೀಷನ ಕತೆ. ಅಷ್ಟು ಶಕ್ತಿಯನ್ನು ಅವನು ಹೇಗೆ ಪಡೆದಿದ್ದ ಅಂದ್ರೆ ಬರೀ ತಪ್ಪದೇ ಏಕಾದಶಿಯನ್ನು ಆಚರಿಸಿ ಭಗವಂತನ ಪ್ರೀತಿಗೆ ಪಾತ್ರನಾಗಿದ್ದ ಅಂತ ಹೇಳಿ. ಹಾಗಾಗಿ ಇವತ್ತು ಏಕಾದಶಿ ಎಲ್ಲರೂ ಆದಷ್ಟು ನಿರ್ಜಲ ಉಪವಾಸ ಮಾಡಿದರೆ ಮಾಡಿ ಒಳ್ಳೆಯದು. ಬಹಳ ದೀರ್ಘ ಆಯುಷ್ಯವನ್ನು ಹೊಂದಿ. ಆಮೇಲೆ ಇವತ್ತು ನೋಡಿ ಒಂದು ನೊಬೆಲ್ ಪ್ರಶಸ್ತಿ ಬಂದಿದೆ. ಯಾರೋ ಆದ್ರೂ ಇದರಲ್ಲಿ ಹಾಕಿದ್ರು, ಯೂಟ್ಯೂಬ್ ಏನೋ ವಾಟ್ಸಾಪ್ ಅಲ್ಲಿ. ನೊಬೆಲ್ ವೈದ್ಯಕೀಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಬಂದಿದೆ. ಅವರು ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡಿದ್ದಕ್ಕಾಗಿ ಬಂದಿದೆ. ಅದರಲ್ಲಿ ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದ್ರೆ, ಯಾರು 15 ದಿವಸಕ್ಕೆ ಒಂದ್ಸಾರಿ ಉಪವಾಸ ಇರ್ತಾರೆ ಅವರಿಗೆ ಕ್ಯಾನ್ಸರ್ ಬರಲ್ಲ ಅಂತ. ಯಾಕೆ ಬರಲ್ಲ ಅಂದ್ರೆ, ಆ ಉಪವಾಸ ಇದ್ದ ಸಮಯದಲ್ಲಿ ಆ ಕ್ಯಾನ್ಸರ್ ಕಣಗಳನ್ನ ನಮ್ಮ ರೋಗ ನಿರೋಧಕ ಶಕ್ತಿ ಏನಿರ್ತದೆ ಅದು ತಿಂದು ಹಾಕ್ತದಂತೆ. ಹಾ, ಅಥವಾ ಬರೀ ಕ್ಯಾನ್ಸರ್ ಕಣಗಳು ಅಂತಲ್ಲ, ನಮ್ಮಲ್ಲಿ ಏನಂತೀವಿ ಫಾರಿನ್ ಬಾಡೀಸ್ ಅಂತೀವಲ್ಲ, ಅಂದ್ರೆ ಹೊರಗಡೆಯಿಂದ ಬಂದಂತ ಜೀವರಾಶಿಗಳು, ಅಂದ್ರೆ ಈಗ ಸೂಕ್ಷ್ಮಾಣು ಜೀವಿಗಳು ಈ ತರದ್ದು ಏನೇ ಇದ್ರು ಕೂಡ ಅವನ್ನ ಆ ಸಮಯದಲ್ಲಿ, ಯಾಕೆಂದ್ರೆ ಅವಾಗ ಬಾಡಿ ಫುಲ್ ರೆಸ್ಟ್ ಅಲ್ಲಿ ಇರ್ತದೆ. ಹಾ, ಫುಲ್ ಇಮ್ಯುನಿಟಿ ಪವರ್ ಜಾಸ್ತಿ ಇರ್ತದೆ. ಅವಾಗ ಅದನ್ನೆಲ್ಲ ತಿಂದು ಹಾಕ್ತದೆ ಅವರಲ್ಲಿ. ಆ ಆ ಒಂದು ಕ್ಯಾನ್ಸರ್ ಕಾರಕ ಕಣಗಳನ್ನ ಕಡಿಮೆ ಆಗ್ತದೆ ಆ ಸಮಯದಲ್ಲಿ ಅಂತ ಹೇಳಿ ಆ ಅಧ್ಯಯನದಲ್ಲಿ ತಿಳಿಸಿದ್ದಾರೆ. ಹಾಗೆ ಹ್ಮ್ ಸೊ ಎಲ್ಲರೂ ಏಕಾದಶಿ ಮಾಡಬೇಕು, ಆಯ್ತಾ. ಉಪವಾಸ ಮಾಡಬೇಕು, ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು, ಸಾಧನೆನೂ ಆಗುತ್ತೆ, ಕರ್ಮವೂ ಕಳೆಯುತ್ತದೆ. ಧ್ಯಾನದ ಜೊತೆಗೆ ಪತ್ರಿಜಿಯವರು ಎಲ್ಲ ಹೇಳಿದ್ದಾರೆ. ಬರೀ ಧ್ಯಾನ ಒಂದೇ ಹೇಳಿಲ್ಲ. ಧ್ಯಾನ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಪುಸ್ತಕಗಳನ್ನು ಓದು, ಧ್ಯಾನ ಪ್ರಚಾರ ಮಾಡೋದು, ಉಪವಾಸ ಮಾಡುವುದು, ಆದಷ್ಟು ಮೌನವಾಗಿರುವುದು, ಗಾಸಿಪ್ ಮಾಡದೇ ಇರೋದು, ಆಯ್ತಾ. ಆ, ಆದಷ್ಟು ಯಾರಿಗೂ ಹಿಂಸೆ ಮಾಡದೇ ಇರೋದು, ಸಸ್ಯಾಹಾರ ಸಸ್ಯಾಹಾರ ರ್ಯಾಲಿಗಳಲ್ಲಿ ಭಾಗವಹಿಸುವಂಥದ್ದು, ಹ? ಆದಷ್ಟು ಸಸ್ಯಾಹಾರಗಳನ್ನ ಪ್ರಚೋದನೆ ಮಾಡೋದು, ಎಲ್ಲರೂ ಸಸ್ಯಾಹಾರಿಗಳಾಗಿ ಅಂತ ಹೇಳಿ. ಆ, ಹೀಗೆ ಬಹಳಷ್ಟು ಕರ್ತವ್ಯ ಇದೆ. ಬರೀ ನಾವು ಆಮೇಲೆ ಪಿರಮಿಡ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡೋದು, ಎಲ್ಲಿ ಧ್ಯಾನ ಯಜ್ಞಗಳು ನಡೀತದೆ ಅಲ್ಲಿ ಹೋಗಿ ಪಾಲ್ಗೊಳ್ಳೋದು, ಸಾಧ್ಯವಾದಷ್ಟು ಧ್ಯಾನ ಮಾಡೋದು, ಉಳಿದ ಸಮಯದಲ್ಲಿ ಅಲ್ಲಿ ಸೇವೆ ಮಾಡಿ ಬರೋದು, ಇದೆಲ್ಲವೂ ಕೂಡ ಸಾಧನೆಯ ಭಾಗ. ಇವೆಲ್ಲವನ್ನು ನಾವು ಅಳವಡಿಸಿಕೊಳ್ಳಬೇಕು, ಆಯ್ತಾ. ವೆರಿ ಗುಡ್. ಹಾಗಾಗಿ ಆ ಯಾರು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬಾರ್ದು. ನಮ್ಮ ಇವತ್ತಿನ ಯಾವುದೇ ಪರಿಸ್ಥಿತಿ ಇರಲಿ ಅದು ಎಲ್ಲವನ್ನು ನಾವು ಸ್ವೀಕಾರ ಮಾಡಬೇಕು. ಅದು ಕೆಟ್ಟ ಪರಿಸ್ಥಿತಿ ಇರ್ಬೋದು, ಅನಾರೋಗ್ಯ ಇರ್ಬೋದು, ಏನಾದರೂ ಆಗಿರಲಿ, ಎಲ್ಲವನ್ನೂ ನಾವು ಅಸೆಪ್ಟ್ ಮಾಡಬೇಕು. ಯಾಕೆಂದ್ರೆ ಯಾವುದು ಸುಮ್ಮನೆ ಬಂದಿಲ್ಲ, ಎಲ್ಲವೂ ನಮ್ಮ ಇಚ್ಛೆಯಂತೆಲೇ ಬಂದಿದೆ. ಎಲ್ಲವೂ ನಾವೇ, ನಮ್ಮ ಕರ್ಮಾನುಸಾರ ನಾವೇ ಡಿಸೈಡ್ ಮಾಡ್ಕೊಂಡು ಬಂದವರು. ಎಲ್ಲವನ್ನೂ ನಾವೇ ಫೇಸ್ ಮಾಡಲೇಬೇಕು. ಹಾಗಾಗಿ ಯಾರನ್ನೋ ದೋಷಿಸ್ತಾ ಕೂತು ನಾವು ಮಾಡಬೇಕಾಗಿರೋ ಕರ್ತವ್ಯದಿಂದ ನಾವು ವಿಮುಖರಾಗಬಾರದು. ಹಾಗಾಗಿ ಆ, ಎಲ್ಲವನ್ನೂ ನಾವು ಫಸ್ಟ್ ಸ್ವೀಕಾರ ಮಾಡುವ ಮನೋಬುದ್ಧಿಯನ್ನ ಬೆಳೆಸ್ಕೊಳ್ಬೇಕು. ಹೇಗೆ ಇರಲಿ, ಆಯ್ತಾ. ಜೊತೆಗೆ ಪಾಸಿಟಿವ್ ಆಗಿರ್ಬೇಕು. ಆದಷ್ಟು ನಾವು ಪಾಸಿಟಿವ್ ಮಾತುಗಳನ್ನ ಹೇಳೋದಿರ್ಬೋದು, ಪಾಸಿಟಿವ್ ಕತೆ, ಪ್ರತಿಯೊಂದು ವಿಷಯಗಳನ್ನ. ಪತ್ರಿಜಿಯವರು ಈ ನ್ಯೂಸ್ ಚಾನೆಲ್ನ ಆನ್ ಮಾಡಿ ಮ್ಯೂಟ್ ಇಡ್ತಾ ಇದ್ರಂತೆ. ಬರೀ ಚಿತ್ರ ಮಾತ್ರ ಕಾಣ್ತಾ ಇರ್ಬೇಕು, ಅವ್ರು ಹೇಳೋದು ಕೇಳಿಸ್ಬಾರ್ದು. ಯಾಕೆಂದ್ರೆ ಸುಮ್ಮನೆ ಗಾಸಿಪ್ ಮಾತಾಡ್ತಾರೆ, ಒಂದು ಸಣ್ಣ ವಿಷಯನ ದೊಡ್ಡದು ಮಾಡಿ ಎನರ್ಜಿ ಲಾಸ್ ಆಗ್ತದೆ. ನೀವು ಯಾರ್ದಾರ ಹತ್ರ ಒಬ್ರು ಮಾತಾಡ್ರಿ, ಅವ್ರು ಸುಮ್ಮನೆ ವಟ 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 ಮಾತಾಡಿದ್ರೆ ನಮ್ದು ಎನರ್ಜಿ ಲಾಸ್ ಆಗಿರುತ್ತೆ, ಯಾಕೋ ಸುಸ್ತಾದಂಗೆ ಭಾವನೆ ಆಗ್ತದೆ. ಒಬ್ರ ಹತ್ರ ಮಾತಾಡಿದ್ರೆ ಅವರು ಹೇಗಿರ್ಬೇಕಂದ್ರೆ, ನಿಮ್ಮ ಹತ್ರ ಮಾತಾಡಿದ್ವಿ ನಮ್ಗೆ ಎನರ್ಜಿ ಬಂತು ಅನ್ನೋಂಗಿರ್ಬೇಕು. ಅದು ಬಿಟ್ಟು ಏನಪ್ಪ ಅವ್ರ ಹತ್ರ ಮಾತಾಡಿದ್ವಿ ಎನರ್ಜಿನೇ ಹೋಯಿತು ಅನ್ನೋ ಹಾಗಿರ್ಬಾರ್ದು. ಅಂದ್ರೆ ನಮ್ಮ ನಡೆ ನುಡಿ ಮಾತು ಪ್ರತಿಯೊಂದು ಶುದ್ಧವಾಗಿದ್ದಾಗ. ಯದ್ಭಾವಂ ತದ್ಭವಸಿ. ಆಯ್ತಾ. ನಾವು ಹೇಗೆ ಬದುಕ್ತೀವೋ, ನಮ್ಮ ಆಲೋಚನೆಗಳು ಹೇಗಿರ್ತದೋ ಹಾಗೆ ನಮ್ಮ ಬದುಕು ಕೂಡ ಇರ್ತದೆ. ಆದಷ್ಟು ಪಾಸಿಟಿವ್ ಆಗಿರ್ಬೇಕು. ಯಾರೇನಾದ್ರೂ ಮಾತಾಡ್ಲಿ, ನಮ್ಮ ಬಗ್ಗೆ ಏನಾದ್ರೂ ಹೇಳಲಿ, ಅಪಪ್ರಚಾರ ಮಾಡ್ಲಿ, ಆ, ಎಲ್ಲವನ್ನ ನೋಡ್ಲಿಕ್ಕೆ ಮೇಲೊಬ್ಬ ಕೂತಿರ್ತಾನೆ. ಆ, ಯಾರಿಂದ ಯಾರಿಂದ ಬೇಕಾದ್ರೂ ತಪ್ಪಿಸ್ಕೊಳ್ಬೋದು. ಶ್ರವಣ ದೇವತೆಗಳು ಅಂತ ಇರ್ತಾರೆ. ಆ ಅಲ್ಲಿ ನಾವು ಕಾರಣ ಲೋಕಕ್ಕೆ ಹೋದಾಗ, ಕಾರಣ ಲೋಕಕ್ಕೆ ಹೋಗ್ತೀವಲ್ಲ, ಅಂದ್ರೆ ಯಮಧರ್ಮನ ಲೋಕಕ್ಕೆ ಹೋದಾಗ ಯಮಧರ್ಮನ ಮುಂದೆ ಎಲ್ಲರೂ ಸಾಕ್ಷಿ ಹೇಳ್ತಾರಂತೆ. ಯಾರು ಸಾಕ್ಷಿ ದೇವತೆಗಳು ಅಂತ ಇರ್ತಾರೆ, ಶ್ರವಣ ದೇವತೆಗಳು ಅಂತ ಇರ್ತಾರೆ. ಇವನು ಇಂಥದ್ದು ಕೆಲಸ ಮಾಡಿದ್ದಾನೆ, ಇವನು ಇಂತಿಂತಲ್ಲಿ ಇಂತಿಂತದೇ ಮಾಡಿದ, ಪ್ರತಿಯೊಂದು ಕೂಡ ರೆಕಾರ್ಡ್ ಆಗ್ತಾ ಇರ್ತದೆ, ಆಯ್ತಾ. ಹಾಗಾಗಿ ನಾವು ಇಲ್ಲಿರುವ 2-3 ಜನ 4-5 ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಲ್ಲ. ಯಾರು ನಮ್ಮ ಬಗ್ಗೆ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಲ್ಲ. ಮೇಲೆ ಮಾಸ್ಟರ್ಸ್ ನೋಡ್ತಿರ್ತಾರೆ,
ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ನಾವು. ಅವರನ್ನ ಮೆಚ್ಚಿಸ್ಬೇಕು. ಆಯ್ತಾ. ಸಜ್ಜನರನ್ನ ಮೆಚ್ಚಿಸ್ಬೇಕು, ಯಾಕೆಂದ್ರೆ ಎಲ್ಲರನ್ನೂ ಮೆಚ್ಚಿಸ್ಲಿಕ್ಕೆ ಆಗೋಲ್ಲ. ಭಗವಂತನಿಗೂ ಆಗಿಲ್ಲ. ಕೃಷ್ಣನನ್ನ ದ್ವೇಷಿಸೋರು ಇರ್ಲಿಲ್ವಾ? ರಾಮನನ್ನ ದ್ವೇಷಿಸೋರು ಇರ್ಲಿಲ್ವ? ರಾಮ ಎಲ್ಲರನ್ನೂ ಮೆಚ್ಚಿಸಿದನು. ಕೃಷ್ಣ ಎಲ್ಲರನ್ನೂ ಮೆಚ್ಚಿಸಿದನು. ಎಲ್ಲರನ್ನೂ ನಾವು ಮೆಚ್ಚಿಸಬೇಕಾಗಿಲ್ಲ. ಸಜ್ಜನರನ್ನ ಮೆಚ್ಚಿಸಿದರೆ ಸಾಕು. ಸಜ್ಜನರು ಅಂತ ಯಾರಿದ್ದಾರೆ, ಲೋಕ ಕಲ್ಯಾಣಕ್ಕಾಗಿ ಸತ್ಯ, ನ್ಯಾಯ, ನೀತಿ, ಧರ್ಮ ಮಾರ್ಗದಲ್ಲಿ ಬದುಕಬೇಕು ಅಂತ ಯಾರಿದ್ದಾರೆ, ಅಂಥವರನ್ನ ಮೆಚ್ಚಿಸಿದರೆ ಸಾಕು. ಅಂಥವರು ಮೆಚ್ಚುವ ಹಾಗೆ ನಾವು ಬದುಕಿದರೆ ಸಾಕು. ಮೇಲೆ ಇರುವ ಮಾಸ್ಟರ್ಸ್ ಅನ್ನ ಮೆಚ್ಚಿಸಿದರೆ ಸಾಕು. ಅಂದ್ರೆ ದೇವತೆಗಳನ್ನ, ಭಗವಂತನನ್ನ ಮೆಚ್ಚಿಸಬೇಕು. ಹಾಗೆ ಬದುಕಬೇಕು ನಾವು. ಅಯೋಗ್ಯರನ್ನ ಮೆಚ್ಚಿಸ್ಲಿಕ್ಕಾಗಿ ನಾವು ಅಯೋಗ್ಯ ದಾರಿ ಹಿಡಿಬಾರದು. ಅರ್ಥ ಆಯ್ತಲ್ಲ? ಹಾ. ಬಟ್ ಹಾಗಂತ ನಾವು ಅವರಿಗೆ ಶಾಪ ಹಾಕಬಾರದು. ಅವರನ್ನ ನಾವು ಕೀಳಾಗೂ ನೋಡಬಾರದು, ಅಥವಾ ನಾವು ಅವ್ರಿಗಿಂತ ಬಹಳ ಡಿಫ್ರೆಂಟ್ ಅಂತಾನೂ ನೋಡಬಾರ್ದು. ಎಲ್ಲರೂ ಆತ್ಮಸ್ವರೂಪರೇ. ಅವರು 2 ಹೆಜ್ಜೆ ಹಿಂದಿರ್ಬೋದು, ನಾವು 2 ಹೆಜ್ಜೆ ಮುಂದೆ ಹೋಗಿರ್ಬೋದು. ಒಂದು ಕಾಲದಲ್ಲಿ ನಾವು ಹಾಗಿದ್ದವರೇ. ಹಾಗಾಗಿ ಅವರನ್ನು ಸಮಾನವಾಗೇ ನೋಡಬೇಕು. ಅವರಿಗೂ ನಾವು ಏನ್ ಹೇಳ್ಬೇಕು, ಆತ್ಮಜ್ಞಾನ, ಬ್ರಹ್ಮಜ್ಞಾನ ಆದಷ್ಟು ಬೇಗ ಅವರಿಗೂ ಪ್ರಾಪ್ತಿಯಾಗಲಿ, ಅವರು ಮೋಕ್ಷ ಮಾರ್ಗಕ್ಕೆ ಬರಲಿ ಅಂತ ಹೇಳಿ ನಾವು ಅವರಿಗೂ ಒಳಿತನ್ನೇ ಬಯಸಬೇಕು. ಹಂಗಿದ್ದಾಗ, ಹಂಗಂತ ಹೇಳಿ ಅವರನ್ನ ನಾವು ಏನಂತೀವಿ, ನಾವು ನಾವು ಮಾತ್ರ ಏನೋ ಭಾರಿ ದೊಡ್ಡ ಸಾಧಕರು, ಏನೋ ಭಾರಿ ಸಾಧಿಸ್ಬಿಟ್ಟಿದೀವಿ, ಅವರೆಲ್ಲ ಏನೂ ಇಲ್ಲ ಅಂತ ಹೇಳಿ ಅಂಥವರನ್ನ ಅಥವಾ ಕೀಳಾಗೂ ಕೂಡ ನೋಡಬಾರ್ದು. ಅದು ಕೂಡ ನಮ್ಮದು ತಪ್ಪಾಗ್ತದೆ. ಹಾಗಾಗಿ ಎಲ್ಲರೂ ನಮ್ಮ ಬದುಕಿನಲ್ಲಿ ಮಾಸ್ಟರ್ಸೇ. ಎಲ್ಲರೂ ನಮ್ಮ ಬದುಕಿಗೆ ಮಾಸ್ಟರ್ಸೇ. ಯಾಕೆಂದ್ರೆ ಇಲ್ಲಿ ನಾವು ಯಾರೂ ಪರಿಪೂರ್ಣರಲ್ಲ. ಪ್ರತಿಯೊಬ್ಬರು ಕೂಡ ಪ್ರತಿ ಹೆಜ್ಜೆಯಲ್ಲೂ ನಾವು ಕಲಿತಾ ಹೋಗ್ತಾ ಇರುವವರು, ಕಲಿತಾ ಇರಬೇಕಷ್ಟೆ. ಪ್ರತಿಯೊಂದರಿಂದಲೂ ನಾವು ಪಡ್ಕೊಳ್ಬೇಕಾಗಿರೋದೇನೋ ಎಕ್ಸ್ಪೀರಿಯನ್ಸ್. ಆಯ್ತಾ. ಯಾವುದ್ರ ಬಗ್ಗೆನೂ ಆ, ಮೊನ್ನೆ ಹೇಳ್ತಿದ್ರಿ, ನಾವು 2-3 ಹೆಜ್ಜೆ ಇಟ್ರೆ ಸಾಕಂತೆ. ಲೋಕ ಕಲ್ಯಾಣಕ್ಕಾಗಿ ಅಂತ ಏನೋ ಒಂದು ಸಂಕಲ್ಪ ಮಾಡಿ 2-3 ಹೆಜ್ಜೆ ಇಟ್ರೆ ಸಾಕಂತೆ. ಮುಂದಿನ ಎಲ್ಲಾ ಹೆಜ್ಜೆಯನ್ನ ಯೂನಿವರ್ಸ್ ಮಾಸ್ಟರ್ಸ್ ಇಡಿಸ್ತಾರೆ. ಅವರು ಬರ್ತಾರೆ. ಪತ್ರಿಜಿ ಅವರು ಹೇಳಿದ್ದಾರೆ, ಯಾರು ಆಧ್ಯಾತ್ಮಿಕವಾಗಿ ನಾನು ಸೇವೆ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ, ಅವರ ಇಡೀ ಬದುಕನ್ನ ನಾನು ನೋಡ್ಕೊಳ್ತೇನೆ. ಅವ್ರ ಜೊತೆಗೆ ನಾನು ಇರ್ತೇನೆ. ಅವರು ಅವ್ರು ಬಯಸಿದಾಗ್ಲೆಲ್ಲ ಅವ್ರ ಮುಂದೆ ಇರ್ತೇನೆ ನಾನು ಅಂತ. ಅದು ಅವರು ಮಾತ್ರ ಅಲ್ಲ, ಪ್ರತಿಯೊಬ್ಬ ಎಲ್ಲಾ ಅಸ್ಟ್ರಲ್ ಮಾಸ್ಟರ್ಸ್ ಕೂಡ, ದೇವತೆಗಳು ಕೂಡ ಆ ಸದಾ ನಮ್ಮ ಕೈಯಲ್ಲಿ, ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಅದಕ್ಕೆ ಹೇಳಿದ ಕೃಷ್ಣ, ಧರ್ಮೋ ರಕ್ಷಿತಿ ರಕ್ಷಿತ. ಇಡೀ ಜಗತ್ತು ನಿನ್ನ ವಿರುದ್ಧವಾಗಿ ನಿಂತಿರ್ಲಿ, ಇಡೀ ಜಗತ್ತು ಅಧರ್ಮದ ದಾರಿ ಹಿಡಿದಿರ್ಲಿ, ನೀನು ನಿನ್ನ ಧರ್ಮವನ್ನು ಬಿಡಬೇಡ. ಅಲ್ಲ, ನಾನು ಒಬ್ಬನೇ ಆಚರಿಸಿ ಏನಾಗಬೇಕಾಗಿದೆ? ಎಲ್ಲರೂ ಲಂಚ ತಿಂತಾರೆ, ನಾನೊಬ್ಬ ಹಾನೆಸ್ಟ್ ಆಗಿ ಏನ್ ಸಾಧಿಸ್ಬೇಕಾಗಿದೆ? ಹಾಗೆ ತಿಳಿಬೇಡ. ಎಲ್ಲರೂ ಇರ್ಲಿ, ಎಲ್ಲರೂ ಇದ್ದಾರೆ ಅಂತ ನೀನಿದ್ರೆ ನೀನು ಡಿಫ್ರೆಂಟ್ ಆಗಿ ಇರಕ್ಕಾಗಲ್ಲ. ಹಾ. ನಿನ್ನ ಧರ್ಮವನ್ನು ನೀನು ಬಿಡಬೇಡ. ಇಡೀ ಜಗತ್ತೇ ನಿನಗೆ ವಿರುದ್ಧವಾಗಿ ನಿಂತಿದ್ದರೂ ನೀನು ಧರ್ಮದ ಪರವಾಗಿ ನಿಲ್ಲು. ಧರ್ಮ ಅಂದ್ರೆ ಹಿಂದೂ ಧರ್ಮ, ಕ್ರೈಸ್ತ, ಜೈನ ಈ ತರ ಧರ್ಮ ಅಲ್ಲ. ಕರ್ತವ್ಯ ಧರ್ಮ. ಲೋಕ ಕಲ್ಯಾಣಕ್ಕಾಗಿ ಅಂತೇಳಿ ನಾವು ಮಾಡಬೇಕಾದಂತಹ ಕರ್ತವ್ಯ ಧರ್ಮ, ನಿಭಾಯಿಸಬೇಕಾದಂತಹ ಕರ್ತವ್ಯ ಧರ್ಮ. ಏನು ಕರ್ತವ್ಯ ಧರ್ಮ? ತಂದೆಯಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ಮಗನಾಗಿ, ಅಣ್ಣನಾಗಿ, ತಾಯಿಯ ತಂಗಿಯಾಗಿ, ಹೆಂಡತಿಯಾಗಿ, ಗಂಡನಾಗಿ, ಹೀಗೆ ಪ್ರತಿಯೊಂದು ಗುರುವಾಗಿ, ಶಿಷ್ಯನಾಗಿ, ಆ ಒಬ್ಬ ಧ್ಯಾನಿಯಾಗಿ, ಧ್ಯಾನಿಗಳಾಗಿ, ಹೀಗೆ ಪ್ರತಿಯೊಂದು ಸ್ಥಾನದಲ್ಲೂ ಕೂಡ ನಿಂತು ನಾವು ಮಾಡಬೇಕಾದ ಕರ್ತವ್ಯಗಳಿದೆ. ಅದೇ ನಮ್ಮದ ಪಾಲಿನ ಧರ್ಮಗಳು. ಅದು ಬಿಟ್ಟು ನಂದು ಅದು ಧರ್ಮ, ಈ ಧರ್ಮ, ಅದೆಲ್ಲ ಮತಗಳು. ಅವೆಲ್ಲ ನಾವು ಆ, ಮಾಡಿಕೊಂಡ ಒಂದು ಮಾರ್ಗಗಳಷ್ಟೆ. ಎಲ್ಲರೂ ಮಾಡಬೇಕಾದದ್ದು ಇದೇ ಧರ್ಮ. ಹಾಗಾಗಿ ಅವರವರು ಅವರ ಪಾಲಿನ ಧರ್ಮವನ್ನು ನಿಭಾಯಿಸಬೇಕು. ಹಾಗೆ, ಯಾಕೆಂದ್ರೆ ಕರ್ಣ ಕೇಳ್ತಾನೆ, ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಹೊಡಿ ಬಾಣವನ್ನ, ಹೊಡಿ ಬಾಣವನ್ನ ಅಂತ. ಯಾರಿಗೆ? ಆ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಹೊಡಿ ಬಾಣವನ್ನ ಅಂತ. ಯಾರಿಗೆ? ಕರ್ಣನಿಗೆ. ಕರ್ಣ ಎಲ್ಲ ಆ ಏನು ರಥದಿಂದ ಕೆಳಗೆ ಇಳಿದಿದ್ದಾನೆ, ಅವನ ಹತ್ರ ಅಸ್ತ್ರ ಇಲ್ಲ, ಶಸ್ತ್ರ ಇಲ್ಲ. ಆ ಅವನ ಒಂದು ರಥದ ಚಕ್ರ ಕೂಡ ಸಿಕ್ಕಾಕೊಂಡಿದೆ, ಅದನ್ನು ಎತ್ತುತ್ತಾ ಇದ್ದಾನೆ, ಅಸಹಾಯಕನಾಗಿ ನಿಂತಿದ್ದಾನೆ. ಅಂತ ಸಮಯದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಹೊಡಿ ಬಾಣವನ್ನ ಅಂತ. ಅದಕ್ಕೆ ಕರ್ಣ ಕೇಳಿದ, ಏನಿದು ಕೃಷ್ಣ, ನೀನ್ ಇಂಥ ಕೆಲಸ ಮಾಡ್ಬೋದ? ಆ ಇಡೀ ಲೋಕದ ಒಡೆಯನಾಗಿ, ಒಬ್ಬ ಜ್ಞಾನಿಯಾಗಿ, ಮಹಾತ್ಮನಾಗಿ ನೀನು ಇಂಥ ಅಧರ್ಮದ ಕೆಲಸವನ್ನು ಮಾಡು ಅಂತ ಹೇಳಬಹುದಾ? ಅಲ್ಲ, ಏನ್ ಮಾಡಿದಪ್ಪ ನಾನೀಗ ಅಂತ ಕೃಷ್ಣ ಕೇಳಿದ್ರೆ, ಅಲ್ಲ ಇದು ಅಧರ್ಮ ಅಲ್ವ? ಯಾಕೆಂದ್ರೆ ನಾನು ಇವತ್ತು ಏನೂ ಇಲ್ಲದೆ ಕೈಯಲ್ಲಿ ನಿಶಸ್ತ್ರನಾಗಿ ನಿಂತಿದ್ದೇನೆ. ಇಂಥ ಸಮಯದಲ್ಲಿ ನೀನು ಅರ್ಜುನನಿಗೆ ಪ್ರಚೋದನೆ ಮಾಡ್ತಾ ಇದ್ದೀಯ, ಬಿಡು ಬಾಣವನ್ನ ಅಂತ. ಇದು ತಪ್ಪಲ್ವಾ? ಅಧರ್ಮ ಅಲ್ವಾ ಇದು ಅಂತ ಕರ್ಣ
ಕೃಷ್ಣನಿಗೆ ಪ್ರಶ್ನೆ ಮಾಡಿದರೆ ಕೃಷ್ಣ ಕೇಳುವ ಪ್ರಶ್ನೆ ಏನು ಗೊತ್ತಾ? ನಿನಗೆ ಧರ್ಮ ಈಗ ನೆನಪಾಯ್ತೇನಪ್ಪ? ಆ ಈಗ ನಿನಗೆ ಧರ್ಮ ನೆನಪಾಯ್ತಾ? ಈಗ ನಿನಗೆ ಇದು ಅಧರ್ಮ ಅನ್ನೋದು ಈಗ ಗೊತ್ತಾಯ್ತಾ? ಯಾಕೆ ಅವತ್ತು ಗೊತ್ತಾಗ್ಲಿಲ್ಲ? ಅವತ್ತು ದ್ರೌಪದಿಯ ವಸ್ತ್ರಾಪರಣ ಆಗುವಾಗ ಹೌದು ಅಧರ್ಮ ಅಂತ ನಿನಗೆ ಪ್ರತಿಭಟಿಸ್ಲಿಕ್ಕೆ ಅವತ್ತು ನಿನ್ನ ಬುದ್ಧಿಯಲ್ಲಿ ಹೋಗಿತ್ತು. ಆ ಆ ಅರಗಿನ ಮನೆಯಲ್ಲಿ ಪಾಂಡವರು ಜೀವಂತವಾಗಿ ಸುಟ್ಟು ಭಸ್ಮ ಮಾಡಲಿಕ್ಕೆ ಆ ದುರ್ಯೋಧನನ ಜೊತೆಗೆ ಕುಮ್ಮಕ್ಕು ಕೊಟ್ಟು ಅವನಿಗೆ ಜೊತೆಗೆ ಕೈ ಜೋಡಿಸಿದೆ ಅಲ್ವಾ? ಅವಾಗ ನಿನಗೆ ಅದು ಅಧರ್ಮ, ಅದು ಮಾಡಬಾರದು ಅಂತ ನಿನಗೆ ಗೊತ್ತಾಗ್ಲಿಲ್ಲ? ಪಗಡೆ ಆಟದಲ್ಲಿ ಮೋಸದಿಂದ ಸೋಲಿಸಿ ಅವರೆಲ್ಲರನ್ನ ಕಸ್ಕೊಂಡು ಯುದ್ಧ ಮಾಡಿ ಪ್ರತಿಯೊಂದು ಕೂಡ ಮೋಸ ಮಾಡ್ತಾ ಬಂದೆ. ಅಭಿಮನ್ಯುವನ್ನ ಹಿಂದಿನಿಂದ ಬಂದು ಮೋಸದಿಂದ ಅವನ ಬಿಲ್ಲಿನ ದಾರವನ್ನ ಕಟ್ ಮಾಡಿ ಆ, ಅನ್ಯಾಯದಿಂದ ಮೋಸದಿಂದ ಕೊಂದೆ ಅಲ್ವಾ? ಅಧರ್ಮದಿಂದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ನೀನು ಅಧರ್ಮವನ್ನ ಆಶ್ರಯಿಸ್ತಾ ಬಂದೆ. ಎಲ್ಲೂ ಕೂಡ ನಿನಗೆ ಧರ್ಮ ನೆನಪಾಗ್ಲಿಲ್ಲ. ಆದ್ರೆ ನಿನಗೆ ಈಗ ಅಂತ್ಯಕಾಲ ಬಂದಿದೆ. ಈಗ ನಿನಗೆ ಧರ್ಮ ನೆನಪಾಗ್ತಾ ಇದೆಯಾ? ನೀನು ಇದೇ ನೋಡು, ಧರ್ಮವ ರಕ್ಷಿತೆ ರಕ್ಷಿತ ಅಂದ್ರೆ ಇದೆ. ನೀನು ಇಷ್ಟು ದಿವಸ ಧರ್ಮವನ್ನ ರಕ್ಷಣೆ ಮಾಡಿದ್ದರೆ ಈ ನಿನ್ನ ಅಂತ್ಯಕಾಲದಲ್ಲಿ ಅದೇ ಧರ್ಮವೇ ನಿನ್ನ ರಕ್ಷಣೆ ಮಾಡ್ತಾ ಇತ್ತು. ಏಕೆಂದ್ರೆ ಇವನು ಧರ್ಮಾತ್ಮ, ಇವನನ್ನ ಅಧರ್ಮದಿಂದ ಸಾಯಿಸಬಾರದು ಅಂತ ಹೇಳಿ ನಿನ್ನನ್ನ ಇಂಥ ಪರಿಸ್ಥಿತಿಯಲ್ಲೇ ಸಾಯಿಸ್ತಾ ಇರಲಿಲ್ಲ. ನೀನು ಅಧರ್ಮದ ಹಾದಿಯಲ್ಲೇ ಬಂದಿದ್ದರಿಂದ ಇವತ್ತು ನಿನಗೆ ಅಧರ್ಮದಿಂದಲೇ ಸಾವು ಬಂದಿದೆ. ಹೊಡಿ ಬಾಣವನ್ನ ಅಂತ ಹೇಳಿ ಅರ್ಜುನನಿಂದ ಬಾಣ ಬಿಡಿಸಿ ಸಾಯಿಸ್ತಾನೆ. ಅಂದ್ರೆ ಅದೇ ಧರ್ಮೋ ರಕ್ಷಿತಿ ರಕ್ಷಿತ. ಒಂದು ವೇಳೆ ಅವನು ಧರ್ಮಕ್ಕಾಗಿ ಅಂತ ಬದುಕಿದ್ರೆ, ಧರ್ಮದಿಂದ ಬದುಕಿದ್ದರೆ ಆ ಧರ್ಮವೇ ಅವನ ಅಂತ್ಯಕಾಲದಲ್ಲಿ ಅವನನ್ನು ಕಾಪಾಡ್ತಾ ಇತ್ತು. ಹಾಗೆ ಅಂತ್ಯಕಾಲ ಅಂತಂದ್ರೆ ಸಾವೇ ಅಂತ್ಯಕಾಲ ಅಂತ ತಿಳ್ಕೊಳ್ಬೇಡಿ. ಸಾವಿನ ನಂತರವೂ ಜೀವನ ಇದೆ. ಕೃಷ್ಣ ಹೇಳುವುದು ಅದೇ. ನೀ ಇಲ್ಲಿಯ ಪ್ರಾಣದ ಬಗ್ಗೆ ನೀನು ಯೋಚನೆ ಮಾಡಬೇಡ. ಈ ಪ್ರಾಣ ಹೋಗಿ ಅಲ್ಲ ಧರ್ಮಕ್ಕಾಗಿ ಅಂತ ನಿಂತು ಲಾಸ್ಟಿಗೆ ಪ್ರಾಣ ಕಳ್ಕೊಂಡ್ ಬಿಟ್ರೆ ಇಲ್ಲಿಗೆ ಮುಗಿಲಿಲ್ಲ ಕಣಯ್ಯ. ಮುಂದೆ ಇದೆ ಜೀವನ, ಮತ್ತೆ ಹೊಸ ಜೀವನ ಶುರುವಾಗ್ತದೆ. ನಿಂದು ಇಲ್ಲಿಗೆ ಮುಗೀತು ಅನ್ಕೊಳ್ಬೇಡ. ಮುಗಿಯೋಲ್ಲ, ಯಾವತ್ತು ಯಾವುದೂ ಮುಗಿಯೋದಲ್ಲ. ನೀನು ಸತ್ತ ಮೇಲೂ ಕೂಡ ನಿನ್ನ ಜೀವನ ಇದೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ಅಲ್ಲಿ ನಿರ್ಧಾರ ಆಗ್ತದೆ ನಿನ್ನ ಸ್ಥಾನ ಎಲ್ಲಿ, ನಿನ್ನ ಸ್ಥಾನಮಾನ ಎಲ್ಲಿ ಅಂತೇಳಿ ಅಲ್ಲಿ ನಿರ್ಧಾರ ಆಗ್ತದೆ. ಹೀಗಾಗಿ ಆದಷ್ಟು ಧರ್ಮಕ್ಕಾಗಿ ನಿಲ್ಲು ಕೊನೆಯವರೆಗೂ, ಕಟ್ಟ ಕಡೆಯ ಕ್ಷಣದವರೆಗೂ ಧರ್ಮಕ್ಕಾಗಿ ಅಂತ ನಿಲ್ಲು. ಖಂಡಿತ ನಿನಗೆ ಆ ಆ ಒಂದು ಕಷ್ಟ ಆಗ್ಬೋದು. ಯಾಕೆಂದ್ರೆ ಎಲ್ಲರೂ ಅಧಾರ್ಮಿಕರೇ ಇದ್ದಾಗ, ಅಧರ್ಮದ ಪರವಾಗಿಯೇ ಇದ್ದಾಗ ಧರ್ಮ ಆಚರಿಸುವುದು ಕಷ್ಟ ಇದೆ. ಹಾಗಂತ ಹೇಳಿ ಅಧರ್ಮದ ಮಾರ್ಗವನ್ನು ಹಿಡಿಬೇಡ ಅಂತ ಹೇಳಿ ಭಗವಂತನ ಸಂದೇಶ. ಹಾಗಾಗಿ ನಾವು ಮಾಡಬೇಕಾದ ಕರ್ತವ್ಯದ ಕಡೆಗೆ ನಮ್ಮ ಗಮನ ಇರಬೇಕೇ ಹೊರತು ನಮ್ಮ ಬಗ್ಗೆ ಗಾಸಿಪ್ ಮಾಡುವವ್ರ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ ಆಡ್ಕೊಳ್ಳೋರ್ ಬಗ್ಗೆ ಅಲ್ಲ, ಅಥವಾ ಅವ್ರು ಹಾಗಂತಾರೆ ಹೀಗಂತಾರೆ ಅಂತ ಹೇಳಿ ನಾವು ಮಾಡಬೇಕಾಗಿರೋ ಕರ್ತವ್ಯವನ್ನು ಮಾಡದೇ ಇರುವುದಲ್ಲ. ಹ್ಮ್ ನಮ್ಮ ಪಾಲಿನ ಕರ್ತವ್ಯ ಧರ್ಮವನ್ನು ನಾವು ನಿಭಾಯಿಸಲೇಬೇಕು. ಅದೇ ಧರ್ಮ. ವೆರಿ ಗುಡ್. ಥ್ಯಾಂಕ್ ಯು. ಎಲ್ಲರೂ ಈಗ